ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಗಳೇ, ಆಳವಾದ ಸತ್ಯವೇದ ಅಧ್ಯಯನ 67ನೇ ಕ್ಲಾಸ್ಗೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಬರಮಾಡ್ತೇನೆ. ಇವತ್ತಿನ ದಿವಸ ನಾವು ಒಂದು ಮುಖ್ಯವಾದಂಥ ಅಂಶನ ಧ್ಯಾನ ಮಾಡ್ಕೊಳ್ಳೋಣ. ಅದೇನೆಂದರೆ, ಕ್ರೈಸ್ತ ಮತದಲ್ಲಿ ದೇವರ ಬಗ್ಗೆ ಏನು ನಂಬಿದ್ದಾರೆ, ದೇವರು ಯಾರು ಎಂಬುದಾಗಿ ನಂಬಿದ್ದಾರೆ. ಮಾತ್ರ ಅಲ್ಲ, ಸತ್ಯವೇದದಲ್ಲಿ ದೇವರ ಬಗ್ಗೆ ಇರುವಂಥ ಬೋಧನೆ ಏನು ಎಂಬುದಾಗಿ ನಾವು ತಿಳ್ಕೊಳ್ಳೋಣ. ಈ ಒಂದು ವಿಷಯ ಭಾಳ ದೊಡ್ಡ ವಿಷಯವಾಗಿರೋದ್ರಿಂದ ನಾವು ಇದನ್ನು ಬೇರೆ ಬೇರೆ ಭಾಗಗಳಾಗಿ ವಿಭಾಗಿಸ್ಕೊಂಡು ಇರುವಂಥ ಎಲ್ಲ ಅಂಶಗಳನ್ನು ನಾವು ಬರುವಂಥ ಕ್ಲಾಸಸ್ಸಲ್ಲಿ ಕವರ್ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ಇವತ್ತಿನ ದಿವಸ ಮುಖ್ಯವಾಗಿ ಈಗ 99% ಆಲ್ಮೋಸ್ಟು ಎಲ್ಲ ಕ್ರೈಸ್ತರು ನಂಬಿರುವಂಥ ಆ ಬೋಧನೆ, ದೇವರ ಬಗ್ಗೆ ಇರುವಂಥ ಬೋಧನೆ ಯಾವ ರೀತಿ, ಆ ಒಂದು ಬೋಧನೆ ಯಾವ ರೀತಿ ಬಂತು ಅನ್ನೋ ಚರಿತ್ರೆಯನ್ನು ನಾವು ತಿಳ್ಕೊಳ್ಳೋಣ. ಏಕೆಂದರೆ ಲೋಕದಲ್ಲಿ ಹಲವಾರು ಮತಗಳಿದ್ದಾವೆ. ಆದರೆ ಈ ಅಬ್ರಹಾಮಿಕ್ ರಿಲಿಜಿಯನ್ಸ್ ಅಂತ ನಾವೇನು ಹೇಳ್ತೀವಿ ಅಂದರೆ, ಅದರಲ್ಲಿ ಯೂದರ ಮತ ಅಂದರೆ ಜುಡೈಸಮ್, ಮತ್ತು ಅಲ್ಲಿಂದ ಬಂದಂಥ ಕ್ರಿಸ್ಟಿಯಾನಿಟಿ ಕ್ರೈಸ್ತ ಮತ, ಮತ್ತು ಅದರ ನಂತರ ಬಂದಂಥ ಇಸ್ಲಾಮಿಸಮ್ ಅಂದರೆ ಮೊಹಮ್ಮಡಿಸಮ್ ಅಂತಾರಲ್ಲ, ಇವೆಲ್ಲವೂ ಒಂದೇ ಆರಿಜಿನಿಂದ ಬರ್ತದೆ. ಅದನ್ನ ಅಬ್ರಾಹ್ಮಿಕ್ ರಿಲಿಜಿಯನ್ಸ್ ಅಂತಾರೆ. ಇವರು ದೇವರು ಒಬ್ಬನೇ ಅನ್ನೋದನ್ನ ನಂಬಿದ್ದಾರೆ. ಆದರೆ ಬೇರೆ ಬೇರೆ ಮತಗಳಲ್ಲಿ ನಾವು ನೋಡುವಾಗ ಅವರುಗಳು ಕೂಡ ದೇವರು ಒಬ್ಬನೇ ಅಂತ ಹೇಳಿದಾಗ್ಯೂ ಅನೇಕ ದೇವರುಗಳನ್ನ ಕೂಡ ಅವರು ಇಟ್ಟು ಅವರನ್ನು ಆರಾಧನೆ ಮಾಡೋದನ್ನ ನಾವು ನೋಡ್ತೀವಿ. ಫಾರ್ ಎಕ್ಸಾಂಪಲ್ಲು ಹಿಂದೂಯಿಸಮ್ ತಗೊಳ್ಳಿ. ನಮ್ಮ ಇಂಡಿಯಾ ದೇಶದಲ್ಲಿ ಹಿಂದೂಯಿಸಮ್ನಲ್ಲಿ ಅನೇಕ ದೇವರಿದ್ದಾಗ್ಯೂ ಇವರೆಲ್ಲ ಒಬ್ಬ ದೇವನಿಂದ ಬಂದಂಥವನು ಅಂತ ನಂಬಿದ್ದಾರೆ. ಅದನ್ನು ಬ್ರಹ್ಮನ್ ಅಂತಾರೆ. ಆ ಬ್ರಹ್ಮನ್ ಅಂತ ಒಬ್ಬರಿಂದ 3 ದೇವರುಗಳು ಬಂದರು ಅಂತ ನೆಕ್ಸ್ಟ್ ಅವರು ಹೇಳ್ತಾರೆ. ಸೊ ದೇವರು ಒಬ್ಬನೇ ಅಂತಾರೆ, ಆದರೆ ನೆಕ್ಸ್ಟ್ ಅವರು ಆ ದೇವರು 3 ಡಿವಿಷನ್ಸ್ನ ಮಾಡ್ಕೊಂಡಿದ್ದಾರೆ ವಿಭಾಗವಾಗಿ. ಅದನ್ನು ಬ್ರಹ್ಮ, ವಿಷ್ಣು, ಶಿವ ಅಂತ ಕೂಡ ಹೇಳ್ತಾರೆ. ಅಂದರೆ ಬ್ರಹ್ಮ ಬೇರೆ, ಬ್ರಹ್ಮನ್ ಬೇರೆ. ಬ್ರಹ್ಮನ್ ಅಂದರೆ ಈ 3 ಒಬ್ಬನಾಗಿರುವಂಥದ್ದು. ಆದರೆ ಆ ಒಬ್ಬನು 3 ಭಾಗಗಳಾಗಿ 3 ವ್ಯಕ್ತಿಗಳಾಗಿ ಅವರು ಮತ್ತೆ ಅವರು ನಂಬಿದ್ದಾರೆ. ಬ್ರಹ್ಮ ಅಂದರೆ ಸೃಷ್ಟಿ ಮಾಡುವಂಥವನು, ಮತ್ತು ವಿಷ್ಣು ಅಂದರೆ ಪ್ರಿಸರ್ವರ್, ಎಲ್ಲದನ್ನು ಕಾಪಾಡುವಂಥವನು, ಶಿವ ಅಂದರೆ ನಾಶ ಮಾಡುವಂಥವನು ಅಂತ ಅವರು 3 ದೇವರಂತ ಅವರು ನಂಬಿದ್ದಾರೆ. ತ್ರಿಮೂರ್ತಿ ಅಂತ ಹೇಳ್ತೀವಿ. ಈ ರೀತಿ ಎಲ್ಲ ಇಂಡಿಯಾನಲ್ಲಿದೆ. ಮತ್ತು ಅದನ್ನು ಸಬ್ಡಿವೈಡ್ ಮಾಡಿಕೊಂಡು ಆ ದೇವರುಗಳು ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ಅವತಾರಗಳನ್ನು ತಕ್ಕೊಂಡ್ರು ಅಂತ ಕೂಡ ಅವರು ನಂಬಿ, ಅದರಿಂದನೇ ರಾಮ ಆಗಿ ಹುಟ್ಟಿದ್ರು, ಬುದ್ಧ ಆಗಿ ಕೂಡ ಬಂದರು ಅಂತ ಅವರು ಭಾಳ ದೇವರುಗಳನ್ನ ಅವರು ನಂಬಿರೋಂಥದ್ದನ್ನ ನಾವು ನೋಡ್ತೀವಿ. ಮತ್ತು ಆ ದೇವರುಗಳನ್ನ ಅವರು ಇಂಡಿವಿಜುವಲಾಗಿ ಆರಾಧನೆ ಮಾಡೋದು ಕೂಡ ನಾವು ನೋಡ್ತೀವಿ. ಇನ್ಫ್ಯಾಕ್ಟು ಅವರ ವೇದಗಳಲ್ಲಿ ನೋಡುವಾಗ 33 ಕೋಟಿ ದೇವರುಗಳಿದ್ದಾರೆ ಅಂತ ಇರೋದನ್ನ ನಾವೆಲ್ಲ ಕೇಳಿಸ್ಕೊಂಡಿದ್ದೀವಿ. ಅಂದರೆ 33 ಕೋಟಿ ಎನ್ನುವಾಗ ಇದನ್ನು ಸಂಸ್ಕೃತದಲ್ಲಿ 2 ಅರ್ಥ ಬರ್ತದೆ ಅಂತಾರೆ ಕೋಟಿ ಅನ್ನೋದಕ್ಕೆ. ಕೋಟಿ ಅಂದರೆ ಒಂದು ನಂಬರು, ಅಂದರೆ ಇವಾಗ 330 ಮಿಲಿಯನ್ ಅಂತ ನಾವು ಇಂಗ್ಲೀಷಲ್ಲಿ ಹೇಳ್ಬೋದು, ಅಂದರೆ ಕ್ರೋರ್ಸ್ ಅಂತ. ಆದರೆ ಇನ್ನು ಕೆಲವರು ಏನು ಹೇಳ್ತಾರೆ ಅಂದರೆ, ಕೋಟಿ ಅನ್ನೋದಕ್ಕೆ ಇನ್ನೊಂದು ಅರ್ಥ ಬರ್ತದೆ. ಅದೇನೆಂದರೆ ಅತ್ಯುನ್ನತ ಅಂತ ಬರ್ತದೆ ಮೀನಿಂಗ್ ಅಂತಾರೆ. ಅಂದರೆ ಸುಪ್ರೀಂ ಗಾಡ್ ಅಂತ ಹೇಳ್ತಾರೆ. ಅಂದರೆ 33 ಸುಪ್ರೀಂ ಗಾಡ್ಸ್ ಇದ್ದಾರೆ, ಅಂದರೆ 33 ಅತ್ಯುನ್ನತ ದೇವರುಗಳಿದ್ದಾರೆ ಅಂತ ಅವರು ನಂಬಿದ್ದಾರೆ. ನೋಡಿದ್ರೆ ಮತ್ತೆ ಫರ್ದರ್ ನಾವು ನೋಡುವಾಗ ಇನ್ನೊಂದು ರೀತಿಯಲ್ಲಿ ಹಿಂದೂಯಿಸಮ್ ಪ್ರಕಾರ ಎಲ್ಲ ದೇವರೇ ಅಲ್ವರ, ದೇವತೆಗಳು ಅಂತ ಅವ್ರು ಹೇಳ್ಕೊತಾರಲ್ಲ, ಅನೇಕರಿದ್ದಾರೆ ಅಂತ ಹೇಳ್ತಾರೆ. ಈಗ ಸೂರ್ಯ ಅಂದರೆ ಸೂರ್ಯನೂ ದೇವರೇ, ಸೂರ್ಯ ದೇವರಂತಾರೆ, ಚಂದ್ರನು ದೇವರಂತಾರೆ, ನದಿ ಆಗಲಿ ಪರ್ವತ ಆಗಲಿ, ಯಾಕೆ ಮನುಷ್ಯರನ್ನು ದೇವರಂತಾರೆ, ಈವನ್ ಪಶುಗಳನ್ನ ಕೂಡ ದೇವರಂತ ಕೂಡ ಅವರು ನಂಬಿದ್ದಾರೆ. ಸೊ ಈ ರೀತಿ ಅನೇಕ ದೇವರುಗಳನ್ನ ಅವರು ಆರಾಧಿಸ್ತಾರೆ. ಆದರೆ ಅವರು ಹೇಳುವಂಥದ್ದು ದೇವರೊಬ್ಬನೇ ಅಂತ ಹೇಳ್ತಾರೆ. ಏನಿವೆ ನಾವು ಈ ಅಬ್ರಾಹ್ಮಿಕ್ ರಿಲಿಜನ್ಸ್ ಅಂದರೆ ಜುಡೈಸಮ್, ಕ್ರಿಶ್ಚಿಯಾನಿಟಿ ಮತ್ತು
ಇಸ್ಲಾಮಿಯರ ಮತಗಳಲ್ಲಿ ನೋಡುವಾಗ ದೇವರು ಒಬ್ಬನೇ, ಆ ಒಬ್ಬನನ್ನೇ ಆರಾಧಿಸಬೇಕು ಅಂತ ನಂಬಿದ್ದಾರೆ. ಅಂದರೆ ದೇವರುಗಳು ಅಂತ ಪ್ಲೂರಲ್ಲಾಗಿ ಇದ್ರೂ ಎಲ್ಲರಿಗೂ ಮೇಲಿರುವಂಥ ಪ್ರಾಮುಖ್ಯವಾದ ಅತ್ಯುನ್ನತವಾದಂಥ ಸ್ಥಳದಲ್ಲಿ ಒಬ್ಬ ದೇವರಿದ್ದಾನೆ ಅಂತ ಭಾಳ ಸ್ಟ್ರಾಂಗಾಗಿ ನಂಬಿದ್ದಾರೆ. ಯಾಕಂದರೆ ಈ ದೇವರು ಅನ್ನೋದಕ್ಕೆ ಉಪಯೋಗಿಸಿರುವಂಥ ಪದ ಹೀಬ್ರೂನಲ್ಲಿ ಎಲೋಹಿಮ್ ಅಂತ. ಎಲೋಹಿಮ್ ಅಂದರೆ ದೇವರು ಅನ್ನೋದು, ಇದು ಬೇರೆ ದೇವರುಗಳಿಗೂ ರೆಫರ್ ಮಾಡಿ ಉಪಯೋಗಿಸಿದ್ದಾರೆ. ಬೇರೆ ದೇವರುಗಳ ಬಗ್ಗೆ ಹೇಳುವಾಗ ಎಲೋಹಿಮ್ ಅಂತಲೂ ಉಪಯೋಗಿಸಿದ್ದಾರೆ. ಆದರೆ ಒಂದು ಪರ್ಟಿಕ್ಯುಲರ್ ದೇವರು ಅಂತ ಅವರಿಗೆ ಒಂದು ವೈಯಕ್ತಿಕ ಹೆಸರು ಕೂಡ ಇದೆ. ಅದನ್ನೇ ಅವರು ಯಹ್ವೇ ಅಂತ ಹೀಬ್ರೂನಲ್ಲಿ ಹೇಳ್ತಾರೆ. ಕನ್ನಡದಲ್ಲಿ ಯಹೋವಾ, ಇಂಗ್ಲೀಷ್ನಲ್ಲಿ ಜೆಹೋವಾ ಅಂತ ಹೇಳ್ತಾರಲ್ಲ, ಆ ದೇವರು ಅಂತ ಆ ಹೆಸರನ್ನ ಅವರೇ ಅತ್ಯುನ್ನತವಾಗಿರುವಂಥ ದೇವರು ಅಂತ, ಸುಪ್ರೀಂ ಗಾಡ್ ಅಂತ ಅವರು ನಂಬಿದ್ದಾರೆ. ಆದರೆ ಎಲೋಹಿಮ್ ಅನ್ನೋ ಪದ ದೇವರಿಗೂ ಉಪಯೋಗಿಸಿದ್ದಾರೆ ಮತ್ತು ದೇವದೂತರುಗಳಿಗೂ ಉಪಯೋಗಿಸಿದ್ದಾರೆ. ದೇವದೂತರುಗಳು ಎಷ್ಟೋ ಜನ ಇದ್ದಾರಲ್ಲ, ಅಸಂಖ್ಯಾತವಾದಂಥ ದೂತರುಗಳು, ಅವ್ರ ಬಗ್ಗೆ ಹೇಳುವಾಗಲೂ ಅದೇ ಪದನ ಉಪಯೋಗಿಸಿದ್ದಾರೆ. ಎಲೋಹಿಮ್ ಅಂತಂದರೆ ಮುಖ್ಯವಾಗಿ ಎ ಮೈಟಿ ಪರ್ಸನ್, ಅಂದರೆ ಬಹಳ ಶಕ್ತಿ ಉಳ್ಳವನು ಅಂತ ಜನರಲೈಸ್ ಆಗಿ ಬರ್ತದೆ. ಈಗ ಅದರಿಂದನೇ ಈ ಮುಸಲ್ಮಾನರು ಅಲ್ಲಾನ ಪದ ಕೂಡ ತಗೊಂಡ್ರದು. ಈಗ ನೋಡಿ, ಎಲೋಹಿಮ್ ಅನ್ನೋದು ಶಾರ್ಟ್ ಫಾರ್ಮ್ ಮಾಡಿದ್ರೆ ಎಲ್ಲೋ ಅಂತ ಬರ್ತದೆ, ಅದು ಅರಬಿಕ್ಕಲ್ಲಿ. ಅದನ್ನೇ ಅರೇಮಿಯಕ್ಕಲ್ಲಿ ನಾವು ನೋಡುವಾಗ ಎಲ್ಲ ಅಂತ ಬರ್ತದೆ, ಅದನ್ನು ಅರಬಿಕ್ಕಲ್ಲಿ ಅಲ್ಲ ಅಂತ ಅವರು ಉಪಯೋಗಿಸೋದನ್ನ ನಾವು ನೋಡ್ತೀವಿ. ಅದರಿಂದ ಎಲೋಹಿಮ್, ಎಲ್ಲ, ಅಲ್ಲ, ಇದೆಲ್ಲ ಏನು ಸೂಚಿಸ್ತದೆ ಅಂದರೆ ದೇವರು ಅನ್ನೋ ಒಂದು ಪದನ ಸೂಚಿಸ್ತದೆ. ಆದರೆ ಅದರಲ್ಲಿ ಪ್ರಾಮುಖ್ಯವಾಗಿ ಯೂದರು ನಂಬಿರುವಂಥ ದೇವರು ಯೆಹೋವಾ ಅನ್ನೋ ಒಂದು ಹೆಸರುಗೊಂಡಿರುವರು ಅಂತ ಅವರು ಯೂದರು ನಂಬಿರೋದನ್ನ ನಾವು ನೋಡ್ತೀವಿ. ಆದ್ದರಿಂದ ಈ ದೇವರು ಅನ್ನೋದು ಜನರಲ್ ವರ್ಡ್ ಎಲೋಹಿಮ್ ಆಗಿರ್ಬೋದು, ಆದರೆ ಪರ್ಟಿಕ್ಯುಲರಾಗಿ ವೈಯಕ್ತಿಕವಾಗಿ ನಾವು ನೋಡುವಾಗ ಯೂದಾಯಿಸಮ್ ಅಂದರೆ ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಹೀಬ್ರೂನಲ್ಲಿ ಅದು ಯೆಹೋವಾ ದೇವರು ಎಂಬುದಾಗಿ ಹೇಳಲ್ಪಟ್ಟಿರೋದು ನಾವು ನೋಡ್ಬೋದು. ಇದನ್ನು ವಿಮೋಚನಾ ಕಾಂಡ 20ನೇ ಅಧ್ಯಾಯ 1-3 ಈ 10 ಆಜ್ಞೆಗಳನ್ನ ಕೊಡುವಾಗ ಅಲ್ಲಿ ಹೇಳಿರೋದನ್ನ ನಾವು ನೋಡ್ಬೋದು. 20ನೇ ಅಧ್ಯಾಯ 1-3. ದೇವರು ಮುಂದನ ಆಜ್ಞೆಗಳನ್ನೆಲ್ಲ ಕೊಟ್ಟನು. ನೀನು ದಾಸತ್ವದಲ್ಲಿದ್ದ ಐಗುಪ್ತ ದೇಶದೊಳಗಿಂದ ನಿನ್ನನ್ನು ಬಿಡುಗಡೆ ಮಾಡಿದ ಯೆಹೋವನು ಎಂಬ ನಿನ್ನ ದೇವರು ನಾನೇ. ನೋಡಿದ್ರ, ಯೆಹೋವನು ಎಂಬ ನಿನ್ನ ದೇವರು ಅಂತಾರೆ. ಬರೀ ದೇವರು ಅಂತ ಹೇಳಿಲ್ಲ, ಯೆಹೋವನು ಎಂಬ ನಿನ್ನ ದೇವರು. ಇಂಗ್ಲೀಷ್ನಲ್ಲಿ ಐ ಆಮ್ ದ ಲಾರ್ಡ್ ದೈ ಗಾಡ್, ಲಾರ್ಡ್ ಅಂತಾರೆ. ಅದನ್ನು ಹೀಬ್ರೂಲ್ ನಾವು ನೋಡುವಾಗ ಯೆಹೋವಾ, ಯಾಹ್ವೇ, ಜೆಹೋವಾ ಅಂತ ಬರ್ತದೆ. ಇನ್ಫ್ಯಾಕ್ಟ್ ಕನ್ನಡದಲ್ಲಿ ಅದೇ ಪದನ ಉಪಯೋಗಿಸಿದ್ದಾರೆ. ಅದರಿಂದ ಯೆಹೋವಾ ದೇವರು ನಾನೇ ಅಂತ ಹೇಳಿ, ಆಮೇಲೆ ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು. ನೋಡಿದ್ರ, ಅಲ್ಲಿ ಡಿಫ್ರೆನ್ಸ್ ಬರುತ್ತೆ. ನಾನಲ್ಲದೆ ಬೇರೆ ದೇವರುಗಳು ಇರಬಾರದು. ನೋಡಿ, ಈಗ ಹಿಂದೂಯಿಸಮ್ನಲ್ಲಿ ದೇವರೊಬ್ಬನೇ ಅಂತಾರೆ, 3 ಅಂತಾರೆ, 33 ಕೋಟಿ ಅಂತಾರೆ. ಅವರೆಲ್ಲರನ್ನೂ ಕೂಡ ದೇವರಂತ ಆರಾಧಿಸ್ತಾರೆ. ಆದರೆ ಡಿಫ್ರೆನ್ಸ್ ಏನಂದರೆ, ಈ ಅಬ್ರಾಮಿಕ್ ರಿಲಿಜಿಯನ್ಸಲ್ಲಿ ದೇವರು ಒಬ್ಬನೇ ಅಂದಮೇಲೆ ಅವರೊಬ್ಬರನ್ನೇ ದೇವರಾಗಿ ಆರಾಧನೆ ಮಾಡಬೇಕು, ಬೇರೆ ದೇವರೇ ಇರಬಾರ್ದು ಅನ್ನೋ ಒಂದು ರೀತಿಯಲ್ಲಿ ಪರ್ಟಿಕ್ಯುಲರಾಗಿ ಹೇಳಿರೋದು ನೋಡ್ತೀವಿ. ಇದು 10 ಆಜ್ಞೆಗಳು, ಮೋಶೆ ಕೊಟ್ಟಂಥ 10 ಕಮ್ಯಾಂಡ್ಮೆಂಟ್ಸ್ ಅಂತೀವಲ್ಲ, ಅದರಲ್ಲಿ ಭಾಳ ಮುಖ್ಯವಾದ ಮೊದಲನೇ ಆಜ್ಞೆವಾಗಿರ್ತದೆ. ಇದೇ ಫಸ್ಟ್ ಕಮ್ಯಾಂಡ್ಮೆಂಟ್ ಅಂತ ನಾವು ನೋಡ್ತೀವಿ. ಥೌ ಶಾಲ್ ಹ್ಯಾವ್ ನೋ ಅದರ್ ಗಾಡ್ಸ್ ಬಿಫೋರ್ ಮೀ ಅಂತ ಎಷ್ಟು ಕ್ಲಿಯರಾಗಿ ಇಂಗ್ಲೀಷಲ್ಲಿ ಕೂಡ ನಾವು ನೋಡ್ಬೋದು. ಇದನ್ನೇ ಮುಸಲ್ಮಾನರು ಅದೇ ಫ್ರೇಸ್ನೇ ಅವರು ಹೇಳೋದು. ಅವರು ಅವಾಗವಾಗ ಒಂದು ಪದನ ಉಪಯೋಗಿಸ್ತಾ ಇರ್ತಾರೆ. ಅದೇನೆಂದರೆ, ಅಲ್ಲಾನೇ ದೇವರು, ಅವ್ರು ಬಿಟ್ಟರೆ ಬೇರೆ ಇಲ್ಲ ಅಂತ ಅವ್ರು ಹೇಳ್ತಾರೆ. ಅವ್ರ ಭಾಷೆಯಲ್ಲಿ ಲಾ ಇಲ್ಲ ಇಲೋ ಲಾ ಅಂತ ಹೇಳ್ತಾರೆ. ಅಂದರೆ ಲಾ ಇಲ್ಲ ಇಲೋ ಲಾ ಮೊಹಮ್ಮದು ರಸೂಲ್ಲ ಅಂತಾರೆ. ಅಂದರೆ ಅಲ್ಲಾ ಬಿಟ್ಟರೆ ಬೇರೆ ದೇವರಿಲ್ಲ, ಮೊಹಮ್ಮದು ಆತನ ಪ್ರವಾದಿ ಅನ್ನೋ ಒಂದು ಪದನ ಅವ್ರು ಉಪಯೋಗಿಸ್ತಾರೆ. ಅದು ಆ್ಯಕ್ಚುಲಿ ಈ
ಯೂದರ ಬೈಬಲ್ನಿಂದ ಬಂದಿರೋಂಥದ್ದು. ಹಳೆ ಒಡಂಬಡಿಕೆಯಲ್ಲಿ ನಾವು ಓದೋದ್ನಲ್ಲ, ಅದೇ 10 ಆಜ್ಞೆಯಲ್ಲಿರುವಂಥ ಮೊದಲನೇ ಆಜ್ಞೆ ದೇವರು ಹೇಳಿರೋಂಥದ್ದೇ ಅವರು ತಗೊಳ್ಳೋದು. ನಾನೇ ದೇವರು, ನನ್ನ ಹೊರತು ಬೇರೆ ಯಾವ ದೇವರು ಇರಬಾರದು ಅಂತ ಹೇಳಿದ್ದು. ಅದನ್ನು ಮುಸ್ಲಿಮ್ಸು ಈ 10 ಆಜ್ಞೆಗಳನ್ನ ಹಂಗೆ ಪಾಟಿಸ್ತಾರೆ. ಅಂದರೆ 4ನೇದು ಬಿಟ್ಬಿಡ್ತಾರೆ. ಸಬಾತನ್ನು ಅವರು ಶನಿವಾರ ಅಂತ ಅವರು ಅಬ್ಸರ್ವ್ ಮಾಡಲ್ಲ, ಅವರು ಶುಕ್ರವಾರ ಮಾಡ್ಕೊಂಡಿದ್ದಾರೆ. ಆದರೆ ಮಿಕ್ಕಿದೆಲ್ಲ ಸೇಮೇ. ವಿಗ್ರಹಾರಾಧನೆ ಮಾಡಬಾರ್ದು ಅಂತ 2ನೇ ಆಜ್ಞೆ ಇದೆಯಲ್ಲ, ದಶಾಜ್ಞೆಯಲ್ಲಿ, ಅದನ್ನು ಅವರು ಫಾಲೋ ಮಾಡ್ತಾರೆ. ವಿಗ್ರಹಾರಾಧನೆ ಮಾಡಬಾರ್ದು, ದೇವರು ಒಬ್ಬನೇ ಇರಬೇಕು, ಆ ಒಬ್ಬ ಬಿಟ್ಟರೆ ಬೇರೆ ಯಾರೂ ದೇವರ ಇರಬಾರ್ದು ಅನ್ನೋದೆಲ್ಲ ಅದು ಯೂಡಾಯಿಸಮಿಂದ ಬಂದಂಥ ಸತ್ಯಾಂಶಗಳನ್ನೇ ಅವರು ಫಾಲೋ ಮಾಡೋಂಥದ್ದಾಗಿ ನಾವು ನೋಡ್ಬೋದು. ಆದರೆ ಈಗ ಕ್ರಿಶ್ಚಿಯಾನಿಟಿನಲ್ಲಿ ಆಮೇಲೆ ಏನಾಯಿತು ಅಂತ ನಾವು ನೋಡುವಾಗ, ಯೇಸು ಸ್ವಾಮಿ ಭೂಮಿಗೆ ಬಂದಾಗ ಅವರು ಯೂದನಾಗಿದ್ದರು. ಆ ಯೂದರು ನಂಬಿರುವಂಥ ಹಳೆ ಒಡಂಬಡಿಕೆ ಇರೋದನ್ನೆಲ್ಲ ಅವರು ನಂಬಿ ಅದರ ಪ್ರಕಾರನೇ ಅವರು ಜೀವಿಸ್ತಿದ್ರು. ಅವ್ರನ್ನ ಒಂದು ಸರ್ತಿ ಒಬ್ಬನು ಬಂದು ಎಲ್ಲ ಆಜ್ಞೆಗಳಲ್ಲಿ ಪ್ರಥಮ ಆಜ್ಞೆ ಯಾವುದು ಅಂತ ಕೇಳುವಾಗ ಕೂಡ ಯೇಸು ಈ ಮೊದಲನೇ ಆಜ್ಞೆನೇ ಅವನಿಗೆ ಕೋಟ್ ಮಾಡ್ತಾರೆ. ಅದನ್ನು ನಾವು ಮಾರ್ಕ್ 12ನೇ ಅಧ್ಯಾಯ 29ನೇ ವಚನದಲ್ಲಿ ನಾವು ನೋಡ್ಬೋದು. ಎಲ್ಲ ಆಜ್ಞೆಗಳಲ್ಲಿ ಮೊದಲನೆಯದು ಯಾವುದು ಎಂದು ಆತನನ್ನು ಕೇಳಿದಕ್ಕೆ ಯೇಸು, ಇಸ್ರಾಯೇಲ್ ಜನವೇ ಕೇಳು, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ನೋಡಿದ್ರ ಏನು ಹೇಳಿದ್ರು? ಇಸ್ರಾಯೇಲೇ ಕೇಳಿ, ನಮ್ಮ ಕರ್ತನಾದ ದೇವರು ಒಬ್ಬನೇ ದೇವರು ಅಂತ. ನೋಡಿ, ತಿರುಗಿ ಓದಿ. ಎಲ್ಲ ಆಜ್ಞೆಗಳಲ್ಲಿ ಮೊದಲನೆಯದು ಯಾವುದು ಎಂದು ಆತನನ್ನು ಕೇಳಿದಕ್ಕೆ ಯೇಸು, ಇಸ್ರಾಯೇಲ್ ಜನವೇ ಕೇಳು, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ನೋಡಿದ್ರೆ, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು ಅಂದರು. ಅಂದರೆ ಅದನ್ನು ಯಾವ ಪದ ಉಪಯೋಗಿಸಿದ್ದಾರೆ ಅಂದರೆ, ಗ್ರೀಕಲ್ಲಿ ಬರೆಯಲ್ಪಟ್ಟದ್ದು ಹೊಸ ಒಡಂಬಡಿಕೆ. ಆದ್ದರಿಂದ ಆ ಒಂದು ದೇವರ ಹೆಸರಲ್ಲಿ ಬರಲಿಲ್ಲ ಗ್ರೀಕಲ್ಲಿ. ಯಾಕೆಂದರೆ ಗ್ರೀಕ್ ಬರೆಯುವಾಗ ಆ ದೇವರ ಹೆಸರನ್ನು ಉಪಯೋಗಿಸಿರುವಂಥ ಉಚ್ಚಾರಣೆ ಮಾಡುವಂಥದ್ದೇ ಅವರಿಗೆ ಗೊತ್ತಿರಲಿಲ್ಲ. ಆದ್ದರಿಂದ ಕರ್ತನು ಅಂತ ಹೇಳಿದ್ರು. ಅದನ್ನೇ ಮೋಶೆ ಹೇಳಿದ್ನ ನಾವು ದ್ವಿತೀಯೋಪದೇಶ ಕಾಂಡದಲ್ಲಿ ನೋಡುವಾಗ ಅದೇ ಯೇಸು ಸ್ವಾಮಿ ಕೋಟ್ ಮಾಡಿದ್ದು. ಅಲ್ಲಿ ಇನ್ನೂ ಕ್ಲಿಯರಾಗಿ ನಮ್ಗೆ ಗೊತ್ತಾಗ್ತದೆ. ನೋಡಿ, 6:4 ದ್ವಿತೀಯೋಪದೇಶ ಕಾಂಡ. ಇಸ್ರಾಯೇಲರೇ ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು. ನೋಡಿದ್ರ, ನಮ್ಮ ದೇವರಾದ ಯೆಹೋವನು ಒಬ್ಬರೇ ದೇವರು. ಸೊ ಯೆಹೋವ ಅಂತ ಹೇಳಿದ್ರು. ಯೆಹೋವ ಅಂತ ನಾಮವನ್ನು ಪಡೆದಿರುವಂಥ ದೇವರೇ ಒಬ್ಬನೇ ದೇವರು ಅಂತ ಬರ್ತದಲ್ಲ, ಅದನ್ನೇ ಯೇಸು ಸ್ವಾಮಿ ಹೇಳಿದರು. ಅವರೊಬ್ಬರೇ ದೇವರು ಅನ್ನೋದನ್ನ ಸ್ವಾಮಿ ಹೇಳಿದ್ರು. ಅದನ್ನೇ ಹೊಸ ಒಡಂಬಡಿಕೆಯಲ್ಲಿ ಪುನಃ ಎಲ್ಲ ಕಡೆ ದೇವರೊಬ್ಬನೇ ಅನ್ನೋದನ್ನ ಮತ್ತೆ ನಾವು ಓದ್ಬೋದು. ಈಗ ಪೌಲ್ ನೋಡಿ, ಹೊಸ ಒಡಂಬಡಿಕೆಯಲ್ಲಿ ಭಾಳಷ್ಟು ಪುಸ್ತಕಗಳನ್ನ ಬರೆದಿದ್ದು ಪೌಲು. ಅವ್ರೇನು ಹೇಳ್ತಾರೆ? 1 ಕೊರಿಂಥಿಯ 8ನೇ ಅಧ್ಯಾಯ 4ನೇ ವಚನ. ವಿಗ್ರಹಗಳಿಗೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರ ವಿಷಯದಲ್ಲಿ ನಾನು ಹೇಳುವುದೇನೆಂದರೆ, ಜಗತ್ತಿನಲ್ಲಿ ವಿಗ್ರಹವು ಏನೂ ಅಲ್ಲವೆಂದು ಒಬ್ಬ ದೇವರಿದ್ದಾನೆ ಹೊರತು ಬೇರೆ ದೇವರಿಲ್ಲವೆಂದು ಬಲ್ಲೆವು. ನೋಡಿದ್ರ, ಒಬ್ಬ ದೇವನಿದ್ದಾನೆ, ಬೇರೆ ಯಾರೂ ಇಲ್ಲ ಎಂಬುದಾಗಿ ಬಲ್ಲೆವು ಅಂತ ಹೇಳ್ತಾರೆ. ಒಬ್ಬ ದೇವರೇ ಇದ್ದಾನೆ ಅಂತಾರೆ. ಸೊ ಅಪೊಸ್ತಲರುಗಳು ಅದೇ ನಂಬಿದ್ದು, ದೇವರು ಒಬ್ಬನು ಅಂತಲೇ ನಂಬಿದರು. ಯೇಸುನೇ ಅದೇ ಹೇಳಿದ್ರು, ಇಸ್ರಾಯೇಲ್ ಜನಗಳೇ, ನಿಮ್ಮ ಕರ್ತನಾದಂಥ ದೇವರು ಒಬ್ಬನೇ ದೇವರು ಅನ್ನೋದನ್ನ ಯೇಸುನು ನಂಬಿದ್ರು, ಅಪೊಸ್ತಲರುಗಳು ಅದನ್ನೇ ಮತ್ತೆ ನಾವು ಅನೇಕ ಕಡೆ ನಾವು ನೋಡುವಾಗ ದೇವರು ಒಬ್ಬನೇ, ದೇವರಿಗೂ ಮನುಷ್ಯನಿಗೂ ಮಧ್ಯಸ್ಥನೊಬ್ಬನೇ ಅಂತ ಇದೇ ರೀತಿ ದೇವರು ಒಬ್ಬನೇ ಅಂತಲೇ ಹೇಳ್ತಾರೆ. ಅದೇ ಅಧ್ಯಾಯದಲ್ಲಿ ಕೆಳಗೆ ನೋಡುವಾಗ ಹೇಳ್ತಾರೆ, ನಮಗೆ ಒಬ್ಬನೇ ದೇವನಿರುವನು ಅನ್ನೋದು ಬೈಬಲ್ನಲ್ಲಿ ನಂಬಿರುವಂಥದ್ದು ನಾವು ನೋಡ್ತೀವಿ. ಆದರೆ ಈ ಅಪೊಸ್ತಲರೆಲ್ಲ ತೀರಿ ಹೋದ ನಂತರ ಒಬ್ಬೊಬ್ಬರೇ ಅವರೆಲ್ಲ ಸತ್ತೋದ್ರು. ಆಮೇಲೆ ಕ್ರೈಸ್ತ ಮತ ಯೂದರಿಂದ ಹೊರಗೆ ಅನ್ಯರ ಮಧ್ಯದಲ್ಲಿ ಅದು ಪ್ರಚಾರ ಆಗುವಾಗ ಅನೇಕ ಅನ್ಯ ಜಾತಿ ಜನಗಳು ಯೇಸು ಸ್ವಾಮಿನ ನಂಬಿ ಅವರು ಕ್ರೈಸ್ತರಾಗಿ ಕನ್ವರ್ಟ್ ಆಗಿ ಬರುವಾಗ
ಅನೇಕ ಯೋಚನೆಗಳು ಅವರಿಗೆ ಬರಲಿಕ್ಕೆ ಪ್ರಾರಂಭವಾಯಿತು. ಭಿನ್ನವಾದಂಥ ಒಂದು ಅಭಿಪ್ರಾಯಗಳು, ಆ ಸಿದ್ಧಾಂತಗಳು ಅವರ ನಡುವೆ ಬಂದಂತೆ ನಾವು ಚರಿತ್ರೆಯಲ್ಲಿ ನಾವು ನೋಡ್ಬೋದು. ಏಕೆಂದರೆ ಈಗ ಮುಖ್ಯವಾಗಿ ದೇವರನ್ನೋದು ಎಲ್ಲರೂ ನಂಬಿದ್ದಾರೆ. ಎಲ್ಲ ದೇಶಗಳಲ್ಲಿ ಎಲ್ಲ ಮತದವರು ದೇವರು ಇದ್ದಾನೆ ಅಂತ ನಂಬಿದ್ದಾರೆ. ಒಂದು ರೀತಿಯಲ್ಲಿ ದೇವರು ಒಬ್ಬನೇ ಅಂತ ಕೂಡ ನಂಬಿದ್ದಾರೆ. ಆದರೆ ಈಗ ಯೇಸು ಬಗ್ಗೆ ಅವರು ಹೇಳುವಾಗ ಯೇಸು ಯಾರು ಅನ್ನೋ ಒಂದು ಪ್ರಶ್ನೆ ಅನೇಕರಿಗೆ ಬರುತ್ತಲ್ಲ. ಆಗ ಯೇಸು ಬಗ್ಗೆ ಅನೇಕ ಬೇರೆ ಬೇರೆ ಒಪಿನಿಯನ್ಗಳು, ಅಂದರೆ ಸಿದ್ಧಾಂತಗಳು, ಆಲೋಚನೆಗಳು ಕ್ರೈಸ್ತ ಮತಗಳಲ್ಲಿ ಮುಖ್ಯವಾಗಿ ಈ ಅನ್ಯರಿಂದ ಕನ್ವರ್ಟ್ ಆಗಿ ಬಂದಿರುವಂಥ ಕ್ರೈಸ್ತರ ಮಧ್ಯದಲ್ಲಿ ಪ್ರಾರಂಭ ಆಯಿತು. ಇದರ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಪೌಲು ಮುಂಚೆನೇ ಹೇಳಿದರು, ಯೇಸು ಸ್ವಾಮಿನ ಹೇಳಿದರು, ಕಳ್ಳ ಬೋಧಕರು ಬರುವರು, ಎಚ್ಚರಿಕೆಯಾಗಿರ್ರಿ ಅಂತ ಮತ್ತೇನಲ್ಲಿ ಹೇಳಿದ 7ನೇ ಅಧ್ಯಾಯದಲ್ಲಿ. ಮಾತ್ರ ಅಲ್ಲ, ಪೌಲು ಕೂಡ ನಾನು ಹೋದ ನಂತರ ಕ್ರೂರವಾದ ತೋಳಗಳು ನಿಮ್ಮ ಮಧ್ಯದಲ್ಲಿ ಬರುವವು, ನಿಮ್ಮಲ್ಲೇ ಅನೇಕರು ವ್ಯತ್ಯಾಸವಾದಂಥ ಬೋಧನೆಗಳನ್ನು ಮಾಡಿ ತಮಗೆ ಶಿಷ್ಯರನ್ನಾಗಿ ಮಾಡಿಕೊಳ್ಳುವರು ಅಂತ ಕೂಡ ಕ್ಲಿಯರಾಗಿ ಹೇಳಿದರು. ನೋಡಿದ್ರ, ಅದೇ ಥರ ಈ ಅಪೊಸ್ತಲರೆಲ್ಲ ಒಬ್ಬರೇ ತಿರ್ಕೊಂಡಿದ್ರು. ಇನ್ನು ಈ ಹೊಸ ಒಡಂಬಡಿಕೆ ಎಲ್ಲ ಪುಸ್ತಕಗಳು ಸೇರಿಸಿ ಅದು ಒಂದು ಪುಸ್ತಕವಾಗಿ ಜನಗಳ ಕೈನಲ್ಲಿ ಇರಲಿಲ್ಲ. ಅದು ನಿಧಾನವಾಗಿ ಆಯ್ತು ಅಂದ್ಕೊಳ್ಳಿ. ಆಗಿರುವಾಗ ಈ ಹೊಸದಾಗಿ ಬಂದಿರೋಂಥ ಕ್ರೈಸ್ತರಲ್ಲಿ ಅನೇಕವಾದಂಥ ಒಪಿನಿಯನ್, ಅಂದರೆ ಆಲೋಚನೆಗಳು ಮುಖ್ಯವಾಗಿ ಯೇಸು ಬಗ್ಗೆ ಪ್ರಾರಂಭ ಆಗಿರೋದನ್ನ ನಾವು ನೋಡ್ಬೋದು. ಇದೆಲ್ಲ ಚರ್ಚೆ ಈಗಿಂದ ಏನಾಗ್ತದೆ ಅಂದರೆ, ಯೇಸು ಯಾರು, ದೇವರು ಅನ್ನುವಾಗ ಯೇಸು ಏನು ಅನ್ನೋ ಒಂದು ಡಾಕ್ಟ್ರಿನ್, ಬೋಧನೆ. ಇದನ್ನು ಕ್ರೈಸ್ಟಾಲಜಿ ಅಂತಾರೆ. ಈಗ ಕ್ರೈಸ್ಟಾಲಜಿ ಅಂದರೆ ಯೇಸು ಸ್ವಾಮಿ ಬಗ್ಗೆ ಜನಗಳಿಗಿರುವಂಥ ನಂಬಿಕೆ ಏನು ಎಂಬುದಾಗಿ ಅಲ್ವರ. ಸೊ ಅದರಲ್ಲಿ ನಾವು ನೋಡುವಾಗ ಭಾಳ ಆರಂಭದಲ್ಲೇ ಒಂದು ಕಾನ್ಸೆಪ್ಟು ಪ್ರಚಾರ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದೇನೆಂದರೆ ಅಡಾಪ್ಟಿಸಮ್ ಅಂತ. ಇದು 75ನೇ ಕ್ರಿಸ್ತ ಶಕದಲ್ಲಿ ಇದು ಸ್ಟಾರ್ಟ್ ಆಯಿತು. ಏನಂದರೆ ಅಡಾಪ್ಟಿಸಮ್ ಅಂದರೆ ಯೇಸು ಸ್ವಾಮಿ ಒಂದು ಎಲ್ಲರ ಥರ ನರಮನುಷ್ಯ ಅಷ್ಟೇ, ಎಲ್ಲರ ಥರ ಆತನು ಒಂದು ಮನುಷ್ಯನೇ. ಆದರೆ ಆತನು ಭಾಳ ಒಂದು ಒಳ್ಳೆ ಯೂದನಾಗಿ ಇದ್ದನು. ಯೂದರಿಗೆ ದೇವರು ಕೊಟ್ಟಂಥ ಧರ್ಮಶಾಸ್ತ್ರನೆಲ್ಲ ಪರಿಪೂರ್ಣವಾಗಿ ಆತನು ಪಾಲಿಸ್ತಾ ಬಂದದರಿಂದ ದೇವರು ಆ ಯೇಸುನ ಅಡಾಪ್ಟ್ ಮಾಡಿಕೊಂಡ್ರು, ಅಂದರೆ ದತ್ತಾಗಿ ತಗೊಂಡ್ರು. ಅದನ್ನು ಅಡಾಪ್ಷನ್ ಅಂತ ಹೇಳ್ತಾರಲ್ಲ. ದೇವರು ದತ್ತತ್ವವನ್ನು ಯೇಸುಗೆ ಕೊಟ್ಟರು. ಅಂದರೆ ಯೇಸು ಮನುಷ್ಯ ಅಷ್ಟೇ, ನರಮನುಷ್ಯ. ದೇವರು ಅವರ ಒಂದು ಭಕ್ತಿನ ನೋಡಿ ತನ್ನ ಮಗನಾಗಿ ಅಡಾಪ್ಟ್ ಮಾಡಿಕೊಂಡ್ರು. ಆದರೆ ನಿಜವಾಗ್ಲೂ ಆತನು ಎಲ್ಲರ ಥರ ಮನುಷ್ಯ ಅಷ್ಟೇ, 100% ಹ್ಯೂಮನ್, ಅಂದರೆ 100ಕ್ಕೂ 100 ಅವರು ಒಂದು ಮನುಷ್ಯನಾಗೇ ಇದ್ದಾರೆ ಅಷ್ಟೇ ಅನ್ನೋ ಒಂದು ಬೋಧನೆ ಇದು ಸಭೆಗಳಲ್ಲಿ ಮೊದಲು ಸ್ಟಾರ್ಟ್ ಆಯಿತು. ಯಾಕೆಂದರೆ ಬೈಬಲ್ನಲ್ಲಿ ಕೆಲವು ವಚನಗಳಲ್ಲಿ ಹೇಳಲ್ಪಟ್ಟದ್ದು ನಾವು ನೋಡುವಾಗ, ಮುಖ್ಯವಾಗಿ ಮಾರ್ಕ್ನಲ್ಲಿ, ಈಗ ಮಾರ್ಕ್ ಸುವಿಶೇಷ ಭಾಳ ಪ್ರಾಮುಖ್ಯವಾದದಂತ ಹೇಳ್ತಾರೆ. ಈ ಸಿನಾಪ್ಟಿಕ್ಸ್ ಅಂತಾರಲ್ಲ, ಮ್ಯಾಥ್ಯೂ, ಮಾರ್ಕು, ಲೂಕು, ಈ 3 ಹೊಂದಾಣಿಕೆ ಆಗಿರ್ತದೆ. ಇದೆಲ್ಲ ಮೋಸ್ಟ್ಲಿ ಮಾರ್ಕಿಂದ ಬೇಸಾಗಿರೋದು ಅಂತ ಹೇಳ್ತಾರೆ. ಆಗಿರುವಾಗ ಈ ಮಾರ್ಕಲ್ಲಿ ನಾವು ನೋಡುವಾಗ 4ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಶೋಧಿಸಲ್ಪಡುವಂತೆ ಅರಣ್ಯಕ್ಕೆ ಹೋದ್ರು ಅಂತಾರೆ. ಬಾಪ್ತಿಸಮ್ ದೀಕ್ಷಾಸ್ಥಾನ ತಗೊಂಡ ನಂತರ ಶೋಧಿಸಲ್ಪಟ್ಟನು ಅಲ್ವಾ. ಅದನ್ನು ಮತ್ತೆಯು 4:1, ಮತ್ತೈನಲ್ಲಿ 4:1. ಆಗ ಯೇಸು ಸೈತಾನನಿಂದ ಶೋಧಿಸಲ್ಪಡುವುದಕ್ಕಾಗಿ ಆತ್ಮನು ಆತನನ್ನು ಅಡವಿಗೆ ಒಯ್ದನು. ನೋಡಿದ್ರ, ಯೇಸು ಶೋಧಿಸಲ್ಪಡುವಂಥ ಅರಣ್ಯಕ್ಕೆ ಒಯ್ದನು ಅನ್ನುವಾಗ ದೇವರನ್ನ ಹೆಂಗೆ ಶೋಧನೆ ಮಾಡೋಕ್ಕಾಗತ್ತೆ? ಯಾಕೆಂದರೆ ಬೈಬಲ್ನಲ್ಲಿ ಇದೆಯಲ್ಲ, ಗಾಡ್ ಕೆನ್ ನಾಟ್ ಬಿ ಟೆಂಪ್ಟೆಡ್ ಅಂತ. ಅದನ್ನು ನಾವು ನೋಡುವಾಗ ಯಾಕೋಬ 1:13 ನಾವು ನೋಡ್ಬೋದು. ಅದರಲ್ಲಿ ದೇವರು ಯಾರನ್ನು ಶೋಧಿಸೋದಿಲ್ಲ, ಅವರು ಪಾಪದಿಂದ ಶೋಧಿಸಲ್ಪಡುವುದಿಲ್ಲ ಅಂತ ನಾವು ನೋಡ್ತೀವಿ. ಹಾಗಿರ್ಬೇಕಾದ್ರೆ ಯೇಸು ಹೆಂಗೆ ಶೋಧಿಸಲ್ಪಟ್ರು?
ಅವರು ಮನುಷ್ಯನಾಗಿದ್ದರಿಂದನೇ ಅವ್ರನ್ನ ಶೋಧನೆಗೆ ಒಳಪಡಿಸಿದ್ರು, ಅವ್ರಿಗೆ ಶೋಧನೆ ಆಯಿತು. ಮತ್ತು ಇನ್ನೊಂದು ವಚನದಲ್ಲಿ ಕೂಡ ನಾವು ನೋಡ್ತೀವಿ, ಯೇಸು ನಮ್ಮ ರೀತಿಯಲ್ಲಿ ಎಲ್ಲ ವಿಷಯದಲ್ಲೂ ಶೋಧಿಸಲ್ಪಟ್ಟನು, ಆದರೆ ಪಾಪ ಮಾಡಲಿಲ್ಲ. ಅಂದರೆ ಶೋಧಿಸಲ್ಪಟ್ಟನು ಅಂತ ನಾವು ನೋಡ್ತೀವಲ್ಲ, ಈ ಒಂದು ವಿಷಯ ಇಟ್ಕೊಂಡು ಹೇಳ್ತಾರೆ ಆತನು ಒಂದು ಮನುಷ್ಯ ಮಾತ್ರ ಅಂತ. ಮತ್ತು ಮಾರ್ಕ್ 10ನೇ ಅಧ್ಯಾಯದಲ್ಲಿ 18ನೇ ವಚನದಲ್ಲಿ ಒಬ್ಬ ಓಡಿ ಬಂದು, ಒಳ್ಳೆಯ ಬೋಧಕನೇ, ನಿತ್ಯ ಜೀವನ ಹೊಂದುವುದಕ್ಕೆ ನಾನು ಏನು ಮಾಡಬೇಕು ಅಂದಾಗ ಯೇಸು ಹೇಳಿದಂಥ ಮಾತು, ಅವನಿಗೇನು ಹೇಳಿದ್ರು? ಮತ್ತೆಯು 10:18, ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳುತ್ತಿ? ದೇವರೊಬ್ಬನೇ ಹೊರತು ಮತ್ತಾವನು ಒಳ್ಳೆಯವನಲ್ಲ. ಹಂಗೆ ಹೇಳ್ಬಿಟ್ರಲ್ಲ. ಸೊ ಒಳ್ಳೆಯ ಬೋಧಕನ ನಾನು ಒಳ್ಳೆಯವನಂತೂ ಯಾಕೆ ಹೇಳ್ತಿ, ದೇವರೊಬ್ಬನೇ ಬಿಟ್ಟರೆ ಯಾರೂ ಒಳ್ಳೆಯವನಲ್ಲ ಅಂದ್ಬಿಟ್ರು. ಹಂಗೆ ಹೇಳಿರೋದ್ರಿಂದ ಆಗ ದೇವರು ಬೇರೆ, ಇವರು ಬೇರೆ, ಇವರು ಮನುಷ್ಯ ಅಷ್ಟೇ ಅನ್ನೋ ಒಂದು ಕನ್ಕ್ಲೂಷನ್ಗೆ ಬರುವಂಥದ್ದಾಗಿರ್ತಾಯಿತ್ತು. ಮತ್ತು ಯೇಸು ದೇವರ ಹಾಗೆ ಸರ್ವಜ್ಞಾನಿ ಅಲ್ಲ ಅನ್ನೋದಕ್ಕೆ ಇನ್ನೊಂದು ವಚನ ಮಾರ್ಕಲ್ಲಿ ಇದೆ. ಅದೇನೆಂದರೆ ಮಾರ್ಕು 13ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ತನ್ನ 2ನೇ ಬರುವಿಕೆ ಬಗ್ಗೆ ಹೇಳುವಾಗ, ಆ ದಿನ ಆ ಗಳಿಗೆ ಯಾರಿಗೂ ಗೊತ್ತಿಲ್ಲ ಅನ್ನುವಾಗ ಹೇಳ್ತಾರೆ ನೋಡಿ. 13:32 ಮಾರ್ಕು. ಇದಲ್ಲದೆ ಆ ದಿನದ ವಿಷಯವಾಗಲಿ ಆ ಗಳಿಗೆಯ ವಿಷಯವಾಗಲಿ ನನ್ನ ತಂದೆಗೆ ತಿಳಿಯುವುದೇ ಹೊರತು ಮತ್ತಾರಿಗೂ ತಿಳಿಯದು, ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು, ಮಗನಿಗೂ ತಿಳಿಯದು. ನೋಡಿ, ಆತನು ಬರುವಿಕೆ ವಿಷಯದಲ್ಲಿ ಯಾರಿಗೂ ತಿಳಿಯದು, ತಂದೆ ತಪ್ಪ ಅಂತೆಲ್ಲ ಹೇಳಿ ಮಗನಿಗೂ ತಿಳಿಯೋದು ಅಂದ್ಬಿಟ್ರು. ಸೊ ಮಗನಿಗೂ ಗೊತ್ತಿಲ್ಲ ಅಂದರೆ ಈತನಿಗೆ ಗೊತ್ತಿಲ್ಲದಿರೋಂಥ ವಿಷಯಗಳಿದೆ. ಅದರಿಂದ ಈ ದೇವರು ಸರ್ವಜ್ಞಾನಿ ಅಲ್ವ, ಆತನಿಗೆ ಗೊತ್ತಿಲ್ಲದಿರೋದು ಏನಿಲ್ವಲ್ಲ, ಆದರೆ ಈತನಿಗೆ ಆ ವಿಷಯ ಗೊತ್ತಿಲ್ವಲ್ಲ. ಸೊ ಈ ಒಂದು ವಾಕ್ಯಗಳನ್ನೆಲ್ಲ ಇಟ್ಕೊಂಡು ಅಡಾಪ್ಷನಿಸಮ್ ಅನ್ನೋರು ಬೋಧನೆಯಲ್ಲಿ ಏನು ಹೇಳ್ತಾರಂದರೆ, ಯೇಸು ಎಲ್ಲರ ಥರ ಒಂದು ನರ ಮನುಷ್ಯ ಅಷ್ಟೇ, ಪರಿಪೂರ್ಣವಾದಂಥ ಒಂದು ಮನುಷ್ಯ, ಆತನ ದೇವರು ಅಡಾಪ್ಟ್ ಮಾಡಿಕೊಂಡ್ರು ಅಷ್ಟೇ ಹೊರತು ಆತನು ದೇವರು ಅಂತ ನಾವು ಹೇಳೋದಕ್ಕೆ ಬರೋದಿಲ್ಲ ಅನ್ನೋ ಒಂದು ಬೋಧನೆ ಇದು ಮೊದಲನೇದಾಗಿ ಪ್ರಾರಂಭಿಸ್ತು. ಇದು ಸುಮಾರು ವರ್ಷಗಳಾದಿತ್ತು ರೀ ಈ ಒಂದು ಬೋಧನೆ ಕ್ರೈಸ್ತ ಮತಗಳಲ್ಲಿ, ಕೆಲವರೆಲ್ಲ ಅದನ್ನು ನಂಬಿರುವಂಥದ್ದು. ಮತ್ತು 90ನೇ ಇಸ್ವಿನಲ್ಲಿ, ಕ್ರಿಸ್ತ ಶಕ 90 ಅಷ್ಟರಲ್ಲಿ ಇನ್ನೊಂದು ಬೋಧನೆ ಸ್ಟಾರ್ಟ್ ಆಗೋಯ್ತು. ಇದೇನೆಂದರೆ ಇನ್ನೊಂದು ಥರ ಒಂದು ಆ್ಯಂಗಲ್ನಲ್ಲಿ ಯೇಸುನ ನೋಡೋವಂಥದ್ದು. ಅದೇನೆಂದರೆ ಡಿಸೀಟಿಸಮ್ ಅನ್ನೋದು ಒಂದು ಸ್ಟಾರ್ಟ್ ಆಯಿತು. ಸೊ ಡಿಸೀಟಿಸಮ್ ಅನ್ನೋದು ಏನಂದರೆ, ಯೇಸು ಒಂದು ಮನುಷ್ಯನಾಗಿ ನರಮನುಷ್ಯನಾಗಿ ಕಾಣಿಸಿಕೊಂಡನು, ಆದರೆ ಆತನಿಗೆ ಮಾಂಸಿಕವಾದಂಥ ಒಂದು ಶರೀರ ಇರಲಿಲ್ಲ. ಆತನು ಒಂದು ನಿಜವಾದ ವ್ಯಕ್ತಿಯಲ್ಲ, ನಿಜವಾದ ವ್ಯಕ್ತಿಯ ರೀತಿಯಲ್ಲಿ ಕಾಣಿಸ್ಕೊಂಡ್ರು. ಈ ಅಪಿಯರ್ಡ್ ಅಂದರೆ ನೋಡೋದಕ್ಕೆ ಆ ಥರ ಮನುಷ್ಯನಾಗಿ ಕಾಣಿಸ್ಕೊಂಡ್ರೆ, ಅಂದರೆ ಫ್ಯಾಂಟಮ್ ಅಂತ ಹೇಳ್ತೀವಲ್ಲ, ಫ್ಯಾಂಟಮ್ ಅಂದರೆ ನಿಜವಾಗ್ಲೂ ಆ ಥರ ಇಲ್ಲ, ಫ್ಯಾಂಟಮ್ ಅಂತ ಇರೋ ಥರ ಕಾಣಿಸ್ಕೊಳ್ತಾರೆ ಅನ್ನೋ ರೀತಿಯಾದಂಥ ಒಂದು ಬೋಧನೆ. ಆತನಿಗೆ ಒಂದು ವೈಯಕ್ತಿಕವಾದಂಥ ಶರೀರ ಇಲ್ಲ, ಆದ್ದರಿಂದ ನೋವು ಅನ್ನೋದು ಅವ್ರಿಗಿರಲಿಲ್ಲ, ಆದರೆ ಆ ಥರ ಕಾಣಿಸ್ಕೊಂಡ್ರು ಅನ್ನೋ ಒಂದು ಬೋಧನೆ. ನೋಡಿದ್ರ, ಇದನ್ನೇ ಡಿಸೀಟಿಸಮ್ ಅಂತ ಹೇಳ್ತಾರೆ. ಇದನ್ನೇ ಮುಸಲ್ಮಾನರು ಅವರು ಹೇಳುವಂಥದ್ದು ಈಗ ಕೂಡ. ಅಂದರೆ ಸ್ವಲ್ಪ ವಿಷಯದಲ್ಲಿ ಅವರು ಇದನ್ನೆಲ್ಲ ಈ ಒಂದು ಸುಳ್ಳಾದಂಥ ಬೋಧನೆಗಳು ಚರಿತ್ರೆಯಲ್ಲಿ ಮುಂಚೆನೇ ಇತ್ತು, ಅದನ್ನು ಇವರು ನಿಜ ಅಂತ ತಗೊಂಡು ಕುರಾನ್ನಲ್ಲಿ ಆ ರೀತಿ ಅವ್ರು ಬರ್ಕೊಂಡು ಅದನ್ನು ನಂಬಿದ್ದಾರೆ. ನೋಡಿದ್ರ. ಸೊ ಅದರ ಪ್ರಕಾರ ಯೇಸು ಸ್ವಾಮಿ ಒಂದು ನಿಜವಾದಂಥ ಒಂದು ಫಿಸಿಕಲ್ ಬಾಡಿ, ಒಂದು ಶರೀರ ಇರುವಂಥ ಒಂದು ವ್ಯಕ್ತಿನೇ ಅಲ್ಲ ಅಂತ. ಮತ್ತು ಅವರಲ್ಲಿ ಇನ್ನೊಂದು ಬೋಧನೆ ಕೂಡ ಡೆವಲಪ್ ಆಯಿತು. ಅದೇನಂತಂದರೆ ನಾಸ್ಟಿಸಿಸಮ್ ಅನ್ನೋದು. ಅಂದರೆ ನಾಸ್ಟಿಕ್ ಅಂದರೆ ಯೇಸು ಒಂದು ಎಲ್ಲರ ಥರ ಒಂದು ನರಮಾಂಸ ಮನುಷ್ಯನೇ, ಆದರೆ ಅವರು ದೀಕ್ಷಾಸ್ಥಾನ ತಕ್ಕೊಳ್ಳುವಾಗ ಪರಲೋಕದಿಂದ ಒಂದು ಆತ್ಮ ಬಂದು ಅವ್ರನ್ನ
ತುಂಬಿ ಅವರನ್ನು ಉಪಯೋಗಿಸ್ಕೊಂಡು ಬಂದರು ಅಂತ. ಅಂದರೆ ಅವರು ದೀಕ್ಷಾಸ್ಥಾನ ತಗೊಳ್ಳುವಾಗ ಪಾರಿವಾಳದ ರೀತಿ ಪರಿಶುದ್ಧಾತ್ಮ ಬಂತಲ್ಲ, ಸೊ ಆ ಪರಿಶುದ್ಧಾತ್ಮ ಯೇಸುನ ಉಪಯೋಗಿಸ್ಕೊಂತು. ಯೇಸು ಒಂದು ಮನುಷ್ಯ ಅಷ್ಟೇ, ಆದರೆ ಈ ಆತ್ಮ ಅವರಲ್ಲಿ ಬಂತು. ದೀಕ್ಷಾಸ್ನಾನ ತಗೊಳ್ಳುವಾಗ ಆತ್ಮ ಅವರನ್ನು ಉಪಯೋಗಿಸ್ಕೊಂಡು ಬಂದು ಯೇಸು ಶಿಲುಬೆ ಮೇಲೆ ತನ್ನ ಆತ್ಮವನ್ನು ಒಪ್ಪಿಸಿ ಉಸಿರು ಬಿಟ್ಟು ಸಾಯುವಾಗ ಆ ಒಂದು ಆತ್ಮ ತಿರ್ಗಾ ಪರಲೋಕಕ್ಕೆ ಹೋಗ್ಬಿಡ್ತು. ಅಂದರೆ ಯೇಸುನ ಜಸ್ಟ್ ಒಂದು ಶರೀರನ ಮಾತ್ರ ಆತ್ಮ ಉಪಯೋಗಿಸ್ಕೊಳ್ತು ಅನ್ನೋ ಒಂದು ಬೋಧನೆ ನೋಡಿದ್ರ. ಸೊ ಈ ಬೋಧನೆಗಳು ಪ್ರಾರಂಭ ಆಗಿ ಬರುವಾಗ ನೆಕ್ಸ್ಟು ಇವರೇನು ಮಾಡ್ತಾರೆ ಅಂದರೆ ಅವರ ಸ್ವಂತ ಸುವಿಶೇಷನ ಬರೆಯೋದು ಸ್ಟಾರ್ಟ್ ಮಾಡಿಬಿಡ್ತಾರೆ. ಈಗ ಮತ್ತೆ ಮಾರ್ಕು, ಲೋಕು, ಯೋಹಾನ್ ಅಂತ ನಮ್ಮ ಹತ್ರ ಇದೆಯಲ್ಲ, ಅವರು ಆ ಥರ ಅವ್ರದ್ದೇ ಯೇಸು ಬಗ್ಗೆ ಅವರು ಸುವಿಶೇಷ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಗಾಸ್ಪಲ್ಸ್ನ. ಅದನ್ನೇ ಅವರು ನೋಡುವಾಗ ಗಾಸ್ಪಲ್ ಆಫ್ ಪೀಟರ್ ಅಂತ, ಪೀಟರ್ ಬರೆದಂಥ ಸುವಿಶೇಷ, ಮತ್ತು ಯೂದ ಬರೆದಂಥ ಸುವಿಶೇಷ, ಫಿಲಿಪ್ ಬರೆದಂಥ ಸುವಿಶೇಷ, ಮತ್ತು ಆ್ಯಕ್ಟ್ಸ್ ಆಫ್ ಜಾನ್ ಅಂದರೆ ಯೋಹಾನನ ಕೃತ್ಯಗಳು ಅಂತ ಈ ರೀತಿ ಅವರೇ ಸ್ವಂತದಾಗಿ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಇದನ್ನೆಲ್ಲ ನೋಡಿ ಭಾಳ ಜನ ಕ್ರೈಸ್ತರು ಇವ್ರನ್ನ ಹೆರಿಟಿಕ್ಸ್ ಅಂದರೆ ಇವರು ಕ್ರಿಸ್ತ ವಿರೋಧಿಗಳು ಅಂತ ಹೇಳಿ ಅವ್ರನ್ನ ಡಿಕ್ಲೇರ್ ಮಾಡ್ತಾರೆ. ಇನ್ಫ್ಯಾಕ್ಟು ಬೈಬಲಲ್ಲಿ ಕಡೇನಲ್ಲಿ ಬರೆಯಲ್ಪಟ್ಟಂಥ ಮೊದಲನೇ ಯೋಹಾನ, ಎರಡನೇ ಯೋಹಾನ ಇದನ್ನೆಲ್ಲ ನೋಡುವಾಗ ಕೂಡ ಪರ್ಟಿಕ್ಯುಲರ್ ಆಗಿ ಈ ಒಂದು ಸಿದ್ಧಾಂತಕ್ಕೆ ವಿರುದ್ಧವಾಗಿ ಬರೆದಿದ್ದಾರೆ. ನೋಡಿ, ಮೊದಲನೇ ಯೋಹಾನ 4ನೇ ಅಧ್ಯಾಯ 3ನೇ ವಚನ. ಯೇಸುವನ್ನು ಒಪ್ಪದೆ ಇರುವ ಆತ್ಮವು ದೇವರಿಂದ ಪ್ರೇರಿತವಾದದಲ್ಲ, ಅದು ಕ್ರಿಸ್ತ ವಿರೋಧಿಯ ಆತ್ಮವಾಗಿದೆ. ಅದು ಬರುವುದೆಂಬುದನ್ನು ನೀವು ಕೇಳಿದ್ದೀರಲ್ಲ, ಈಗಲೂ ಲೋಕದಲ್ಲಿ ಅದೇ. ನೋಡಿದ್ರೆ, ಈಗಲೂ ಲೋಕದಲ್ಲಿ ಇದೆ. ಅದು ಕ್ರಿಸ್ತನ ವಿರೋಧಿ ಆತ್ಮ. ಯೇಸುವನ್ನು ಒಪ್ಪಿಕೊಳ್ಳೋದು ಅನ್ನುವಾಗ ಅದರಲ್ಲಿ ಇನ್ನೊಂದು ಮಾತು ಕೂಡ ಅಲ್ಲಿ ಬರ್ತದೆ, ಅದು ಹೇಳ್ತೀನಿ ನೋಡಿ. ಇದೇ ಒಂದು ಲೈನ್ ಮೇಲಿಂದ ನೋಡೋ ಗೊತ್ತಾಗ್ತದೆ ನೋಡಿ. ಮನುಷ್ಯನಾಗಿ ಬಂದ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವ ಆತ್ಮವು ದೇವರಿಂದ ಪ್ರೇರಿತವಾಗಿದೆ. ಅಂದರೆ ಯೇಸುವನ್ನು ಮನುಷ್ಯನಾಗಿ ಬಂದನೆಂದು ಒಪ್ಪಿಕೊಳ್ಳುವುದು ದೇವರಿಂದ ಬಂದಂಥದ್ದು, ಆದರೆ ಯೇಸುವನ್ನು ಮನುಷ್ಯನಾಗಿ ಬಂದಂತಾಗಿ ಒಪ್ಪಿಕೊಳ್ಳದದು ಅದು ಕ್ರಿಸ್ತ ವಿರೋಧಿ ಆತ್ಮ ಅಂತ. ಅಂದರೆ ಯೇಸುನ ಮನುಷ್ಯನಾಗಿ ಬಂದನು ಅಂತಲೇ ಒಪ್ಪಿಕೊಳ್ಳೋದಿಲ್ಲ ಅವರು. ಅದೇ ನಾಸ್ಟಿಸಿಸಮ್, ಇಲ್ಲಾಂದರೆ ಡಿಸೀಟಿಸಮ್. ಅಂದರೆ ನೋಡಿ, ಮೊದಲನೇ ಯೋಹಾನ 1ನೇ ಅಧ್ಯಾಯದಲ್ಲಿ ಯೋಹಾನ್ ಎಷ್ಟು ಸ್ಪಷ್ಟವಾಗಿ ಹೇಳ್ತೀವಿ, ಆತನ ನಾವು ಕಣ್ಣಾರೆ ನೋಡಿದ್ವಿ, ಆತನ ಕೇಳಿಸ್ಕೊಂಡು ನಮ್ಮ ಕಿವಿಯಿಂದ ಕೇಳಿಸ್ಕೊಂಡು ಆತನ ಮುಟ್ಟಿದ್ದೀವಿ, ಆದರೆ ಆತನ ಮಾಂಸದಲ್ಲೇ ಬರಲಿಲ್ಲ, ಆತನ ಮನುಷ್ಯನಾಗಿ ಬರಲಿಲ್ಲ ಅಂತ ಹೇಳೋದು ಅದು ಎಷ್ಟು ದೊಡ್ಡ ಸುಳ್ಳು ಆಗುತ್ತಲ್ಲ. ಅದನ್ನು ಹೇಳ್ತಾರೆ, ಒತ್ತಿ ಹೇಳಿ ನೋಡಿ. 1ನೇ ಯೋಹಾನ 1:1-3. ನಾವು ನಿಮಗೆ ಪ್ರಸಿದ್ಧಿಪಡಿಸುವ ಜೀವವಾಕ್ಯವು ಆದಿಯಿಂದ ಇದ್ದದ್ದು, ನಾವು ಅದನ್ನು ಕಿವಿಯಾರೆ ಕೇಳಿ, ಕಣ್ಣಾರೆ ಕಂಡು, ಮನಸ್ಸಿಟ್ಟು ನೋಡಿ, ಕೈಯಿಂದ ಮುಟ್ಟಿದ್ದೇವೆ. ನೋಡಿದ್ರೆ ಇವರು ಐ ವಿಟ್ನೆಸಸ್, ಅವ್ರ ಜೊತೆ 3 ವರ್ಷ ಕಾಲ ಬದುಕಿದ್ದಾರೆ. ಅದರಿಂದ ಎಷ್ಟು ದೃಢವಾಗಿ ಹೇಳ್ತಾರೆ ನೋಡಿ. ಆಮೇಲೆ ಆ ಜೀವವು ಪ್ರತ್ಯಕ್ಷವಾಯಿತು, ತಂದೆಯ ಬಳಿಯಲ್ಲಿದ್ದು ನಮಗೆ ಪ್ರತ್ಯಕ್ಷವಾದಂಥ ಆ ನಿತ್ಯ ಜೀವವನ್ನು ನಾವು ಕಂಡು ಅದನ್ನು ಕುರಿತು ಸಾಕ್ಷಿ ಹೇಳಿ ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನಾವು ಸಾಕ್ಷಿ ಹೇಳ್ತಿದ್ದೀವಿ, ಅದನ್ನು ನೋಡಿದ್ದೀವಿ, ಅದನ್ನ ಜೊತೆ ನಾವು ಊಟ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆಮೇಲೆ ನಾವು ಕಂಡು ಕೇಳಿದ್ದು ನಿಮಗೂ ಗೊತ್ತಾಗಿ ನಮಗಿರುವ ಅನ್ಯೋನ್ಯತೆಯಲ್ಲಿ ನೀವು ಸೇರಬೇಕೆಂದು ಅದನ್ನು ನಿಮಗೆ ಪ್ರಸಿದ್ಧಿಪಡಿಸುತ್ತೇವೆ. ನಮಗಿರುವ ಅನ್ಯೋನ್ಯತೆಯು ತಂದೆಯ ಸಂಗಡಲೂ ಆತನ ಮಗನಾದ ಯೇಸು ಕ್ರಿಸ್ತನ ಸಂಗಡಲೂ ಇರುವಂಥದ್ದು. ನೋಡಿದ್ರ, ಅದರಿಂದ ನಾವು ನೋಡಿದ್ನ ಕೇಳಿದ್ನ ನಾವು ಕೈಯಲ್ಲಿ ಮುಟ್ಟಿರೋದನ್ನ ನಿಮ್ಮ ಬಗ್ಗೆ ನಿಮಗೆ ಸಾಕ್ಷಿ ಹೇಳ್ತಿದ್ದೇವೆ ಅಂತ ಹೇಳ್ತಾರೆ. ಅದರಿಂದ ಇದು ನೋಡಿ ಎಷ್ಟು ಸುಳ್ಳಾದಂಥ ಈ ಪ್ರಚಾರಗಳು ಪ್ರಾರಂಭ ಆಗಿ ಅದು 7ನೇ ಶತಮಾನವರೆಗೂ ಇತ್ತು ರೀ. ಅನೇಕರು ಅದನ್ನು ನಂಬಿದ್ರು.
ಅದಕ್ಕಾಗಿ ಈ ಒಂದು ಪತ್ರಿಕೆಯಲ್ಲಿ ಯೋಹಾನ್ ಬರೀಲೇಬೇಕಾಯಿತು. ಆ ಥರ ಅನೇಕರು ಅದಕ್ಕೆ ವಿರುದ್ಧವಾಗಿ ಅನೇಕ ಪುಸ್ತಕಗಳನ್ನೆಲ್ಲ ಬರೆದು ಅದನ್ನು ಖಂಡಿಸಿ ಅದನ್ನು ಹೆರಸಿ, ಅಂದರೆ ದೇವರಿಗೆ ವಿರೋಧವಾದಂಥ ಒಂದು ಸಿದ್ಧಾಂತ ಅಂತ ಡಿಕ್ಲೇರ್ ಮಾಡ್ತಾರೆ. ಮತ್ತು 140ನೇ ಕ್ರಿಸ್ತ ಶಕದಲ್ಲಿ ನಾವು ನೋಡುವಾಗ ಇನ್ನೊಂದು ಕಾನ್ಸೆಪ್ಟ್ ಸ್ಟಾರ್ಟ್ ಆಗುತ್ತೆ. ಇದೇನೆಂದರೆ ಮಾರ್ಸಿಯನಿಸಮ್ ಅಂತ ಒಂದು ಸ್ಟಾರ್ಟ್ ಆಗುತ್ತೆ. ಸೊ ಮಾರ್ಸಿಯನ್ ಅನ್ನೋನು ರೋಮಲ್ಲಿ ಇದ್ದಂಥ ಒಂದು ಪ್ರಾಮುಖ್ಯವಾದ ಬಿಷಪ್ ಅವರ ಮಗನಾಗಿದ್ದನು. ಆತನು ಅನೇಕ ವಿಷಯಗಳನ್ನ ಸ್ಟಡಿ ಮಾಡಿ ಅವನೊಂದು ಸಿದ್ಧಾಂತ ತಗೊಂಬರ್ತಾನೆ. ರೋಮಲ್ಲಿರೋಂಥ ಎಲ್ಲ ಕ್ರೈಸ್ತ ನಾಯಕರುಗಳನ್ನೆಲ್ಲ ಕರೆದ್ಬಿಟ್ಟು ಅವನು ಅವರಿಗೆ ಈ ರೀತಿ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನೇ ಸ್ವಂತದಾಗಿ ಅನೇಕ ವಿಷಯಗಳನ್ನ ಆಲೋಚನೆ ಮಾಡಿ ಅವನು ಹೇಳೋವಂಥದ್ದು ಏನಂದರೆ ಡ್ಯೂಲಿಸ್ಟಿಕ್ ಗಾಡ್ ಡಾಕ್ಟ್ರಿನ್ ಅನ್ನೋದು. ಡ್ಯೂಲಿಸ್ಟಿಕ್ ಅಂದರೆ ದೇವರಂದರೆ ಇಬ್ಬರಿದ್ದಾರೆ ಅನ್ನೋ ಒಂದು ವಿಷಯನ ಅವನು ತಗೊಂಬರ್ತಾನೆ. ದೇವರುಗಳು ಇಬ್ಬರಿದ್ದಾರೆ. ಅದು ಯಾರಂದರೆ ಹಳೆ ಒಡಂಬಡಿಕೆಯಲ್ಲಿ ಒಂದು ದೇವರಿದ್ದಾರೆ, ಹೊಸ ಒಡಂಬಡಿಕೆಯಲ್ಲಿ ಒಬ್ಬರು ದೇವರಿದ್ದಾರೆ. ಹಳೆ ಒಡಂಬಡಿಕೆಯಲ್ಲಿ ಇರೋಂಥ ದೇವರು ಕೆಟ್ಟವರಾಗಿದ್ದಾರೆ ಅಂತ ಹೇಳ್ಬಿಟ್ಟ. ಹೊಸ ಒಡಂಬಡಿಕೆಯಲ್ಲಿ ಇರೋಂಥ ದೇವರು ನಮ್ಮನ್ನು ಪ್ರೀತಿ ಮಾಡುವಂಥವನು, ನಮ್ಮನ್ನು ಕ್ಷಮಿಸುವಂಥವನು. ಆದರೆ ಹಳೆ ಒಡಂಬಡಿಕೆಯಲ್ಲಿ ಇರೋಂಥ ದೇವರು ನಮ್ಮ ಮೇಲೆ ಕೋಪಗೊಳ್ಳುವಂಥವನು, ನಮ್ಮ ನಾಶವನ್ನು ಮಾಡುವಂಥವನು ಅಂತ ಹೇಳಿ ಬೆನವಲೆಂಟ್ ಆ್ಯಂಡ್ ಮೆಲವಲೆಂಟ್. ಅಂದರೆ ಬೆನವಲೆಂಟ್ ಅಂದರೆ ಭಾಳ ಒಳ್ಳೆಯ ದೇವರು, ಮೆಲವಲೆಂಟ್ ಅಂದರೆ ಕೆಟ್ಟ ದೇವರು, ಕೆಟ್ಟದ್ದು ಮಾಡುವಂಥ ದೇವರು. ನಾವು ಬೆನವಲೆಂಟ್ ಅಂದರೆ ಹೊಸ ಒಡಂಬಡಿಕೆ ದೇವರನ್ನೇ ನಾವು ಫಾಲೋ ಮಾಡಬೇಕು, ನಂಬಬೇಕು ಅನ್ನೋದು ತೀರಿನ ತಗೊಂಬರ್ತಾನೆ. ಇದು ಕ್ರೈಸ್ತರಿಗೆ ಭಾಳ ಅಪ್ಸೆಟ್ ಆಗಿಬಿಡುತ್ತೆ. ಏನಿದು ದೇವ್ರನ್ನ ಕೆಟ್ಟ ದೇವರು ಅಂತ ಹೇಳ್ಬಿಟ್ನಲ್ಲ, ಹಳೆ ಒಡಂಬಡಿಕೆ ದೇವ್ರನ್ನ, ಇದು ಹೊಸ ಒಡಂಬಡಿಕೆ ಅನ್ನೋದು ಎರಡು ದೇವರ ಬಗ್ಗೆ ಇವನು ಹೇಳ್ತಿದ್ದಾನೆ ಅಂದ್ಬಿಟ್ಟು ಅವರು ಇದನ್ನು ಭಾಳ ಜನ ಖಂಡಿಸ್ತಾರೆ. ಮತ್ತು ಏನಾಗತ್ತೆ ಅಂದರೆ ಬರ್ತಾ ಬರ್ತಾ ಈ ಕ್ರಿಸ್ತರು ಯಾರು ಅನ್ನೋದೇ ಒಂದು ಟಾಪಿಕ್ ಆಗ್ಬಿಡುತ್ತೆ. ಆತನು ಬರೀ ನರ ಮನುಷ್ಯನ, ಇಲ್ಲ ಆತನು ದೇವರ, ಇಲ್ಲ ಆತನು ಎರಡೂ ಯಾರದು ಅನ್ನೋದನ್ನ, ಇದನ್ನೇ ಕ್ರಿಸ್ಟಾಲಜಿ ಅಂತ ಹೇಳ್ತಾರೆ. ಈ ಥರ ಒಂದು ಪ್ರಶ್ನೆಗಳು ಬರುವಾಗ ಅನೇಕರು ಅನೇಕ ಸಿದ್ಧಾಂತಗಳನ್ನ ಇದಕ್ಕೆ ಅಪೋಸ್ ಮಾಡಿ ತರುವಂಥದ್ದು ಒಂದು ಸ್ಟಡಿ ಆಗಿತ್ತು. ಅದರಿಂದ ನೆಕ್ಸ್ಟ್ ನಾವು ನೋಡುವಾಗ 2ನೇ ಶತಮಾನದಲ್ಲಿ ನಾವು ನೋಡುವಾಗ 210ನೇ ಕ್ರಿಸ್ತ ಶಕದಲ್ಲಿ ಮಾಡಲಿಸಮ್ ಅನ್ನೋ ಒಂದು ಡಾಕ್ಟ್ರಿನ್ ಇನ್ನೊಂದು ಬಂತು. ಅದನ್ನಲ್ಲಿ ಏನಂತ ಹೇಳ್ತಾ ಇದ್ರಂದರೆ, ಮಾಡಲಿಸಮ್ ಪ್ರಕಾರ ಹಳೆ ಒಡಂಬಡಿಕೆಯಲ್ಲಿರುವಂಥ ತಂದೆಯಾದ ದೇವರೇ ಹೊಸ ಒಡಂಬಡಿಕೆಯಲ್ಲಿರುವಂಥ ಯೇಸು, ಅವರೇ ಇವರೇ ಅವರು ಅನ್ನೋದು ಮಾಡಲಿಸಮ್ ಅನ್ನುವಾಗ ಎಲ್ಲ ಒಬ್ಬರೇ ಅಂತ ನೋಡಿದ್ರ. ಇವಾಗಲೂ ಇದೆ ಕೆಲವು ಪೆಂಟಕಾಸ್ಟ್ನಲ್ಲಿ ಕೆಲವು ಒಂದು ಟೈಪ್ ಆಫ್ ಡಿನಾಮಿನೇಷನ್ನು ಓನ್ಲಿ ಜೀಸಸ್ ಗ್ರೂಪ್ ಅಂತಾರಲ್ಲ, ಅವ್ರು ಇವಾಗಲೂ ಇದ್ದಾರೆ. ಅದು ಆಗಿಂದ ಬಂದಂಥ ಈ ಮಾಡಲಿಸಮ್ ಅನ್ನೋ ಒಂದು ಬೋಧನೆ. ತಂದೆನೇ ಯೇಸು, ಯೇಸುನೇ ತಂದೆ, ಮತ್ತು ಅಲ್ದಿರ ಇನ್ನೊಂದು ಅವರು ಕೂಡ ಸೇರಿಸ್ಕೊಂಡ್ರು. ಅದೇನೆಂದರೆ ಪರಿಶುದ್ಧಾತ್ಮ ಕೂಡ ದೇವರು. ಅಂದರೆ ತಂದೆನೇ ಮಗ, ಮಗನೇ ತಂದೆ, ಅವರಿಬ್ಬರು ಬೇರೆ ಬೇರೆ ಅಲ್ಲ, ತಂದೆನೇ ಮಗನಾಗಿ ಬಂದರು. ಸೊ ಮಗನೇ ತಂದೆ, ಓನ್ಲಿ ಜೀಸಸ್ ಅನ್ನೋ ಒಂದು ಬೋಧನೆ. ಇದು ಹೆಂಗೆ ಎಕ್ಸ್ಪ್ಲೇನ್ ಮಾಡಿದ್ರು ಅವರು ಅಂದರೆ, ಈಗ ಒಬ್ಬ ವ್ಯಕ್ತಿನೇ ತಂದೆಯಾಗೂ ಇರ್ಬೋದು, ಮಗನಾಗೂ ಇರ್ಬೋದು, ಸಹೋದರನಾಗೂ ಇರ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ರೀ. ಇದು ಹೆಂಗೆ ಅಂದರೆ ನೋಡಿ, ಈಗ ಒಬ್ಬನು ಅವನ ಮಗನಿಗೆ ತಂದೆಯಾಗಿರ್ತಾನೆ, ಅವರ ತಂದೆಗೆ ಮಗನಾಗಿರ್ತಾನೆ, ಅವರ ಸೋದರಗಳಿಗೆ ಇವನು ಸೋದರಾಗಿರ್ತಾನೆ. ಫಾದರ್, ಸನ್ ಆ್ಯಂಡ್ ಬ್ರದರ್ ಎಲ್ಲ ಒಂದೇ, ಆದರೆ ಒಬ್ಬ ಮನುಷ್ಯ. ಆ ಒಂದು ಬೋಧನೆ. ಆದ್ದರಿಂದ ತಂದೆನೇ ಮಗ, ಮಗನೇ ತಂದೆ, ದೇವರೇ ಯೇಸು, ಯೇಸುನೇ ದೇವರು. ಅಲ್ಲಿ ಒಬ್ಬರೇ ಯೇಸುನೇ ಹಳೆ ಒಡಂಬಡಿಕೆಯಲ್ಲಿ ತಂದೆ ಆಗಿದ್ದರು, ಅವರೇ ಹೊಸ ಒಡಂಬಡಿಕೆ ಬರುವಾಗ ಮಗನಾಗ್ಬಿಟ್ರು ಅನ್ನೋ ಒಂದು ಸಿದ್ಧಾಂತ. ಇದು ಆಗಿದ್ದಂಥ ಕೆಲವು ಸ್ಕಾಲರ್ಸ್ಗೆ ಭಾಳ ಒಂದು
ವಿಚಿತ್ರವಾಗಿ ಕಾಣಿಸ್ತದೆ. ಇದರಲ್ಲಿ ಒಂದು ಲಾಜಿಕ್ ಇಲ್ದಂಗೆ ಕಾಣಿಸ್ತವ್ರಿಗೆ. ಈಗ ಫಾರ್ ಎಕ್ಸಾಂಪಲ್ ಟರ್ಟುಲಿಯನನ್ನು ಇನ್ನೊಂದು ಸ್ಕಾಲರ್ ಅವ್ರ ಬಗ್ಗೆ ಮತ್ತೆ ನೋಡೋಣ. ಅವರು ಇದನ್ನು ಓದ್ಬಿಟ್ಟು ಅವ್ರು ಏನು ಹೇಳಿದ್ರಂದರೆ, ಈಗ ಹಳೆ ಒಡಂಬಡಿಕೆಯಲ್ಲಿ ದೇವರು ಹೇಳೋಂಥ ಒಂದು ಮಾತೇನೆಂದರೆ ಮಗನಿಗೆ ಹೇಳುವಂಥದ್ದು. ಅದನ್ನು ಓದೋಣ ಒಂದು ಸತಿ. 2ನೇ ಅಧ್ಯಾಯ 7ನೇ ವಚನ, ಕೀರ್ತನೆ. ನಾನು ಯೆಹೋವನ ಆಜ್ಞೆಯನ್ನು ತಿಳಿಸುತ್ತೇನೆ, ಕೇಳಿರಿ. ಆತನು ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ. ನೋಡಿದ್ರ? ಸೊ ಏನು ಹೇಳ್ತಾರೆ ಅಂದರೆ, ನೀನು ನನ್ನ ಮಗನು, ನಾನು ನಿನ್ನನ್ನು ಇವತ್ತೇ ಪಡೆದಿದ್ದೇನೆ ಅಂತ. ಇನ್ನೊಂದು ಸತಿ. ನಾನು ಯೆಹೋವನ ಆಜ್ಞೆಯನ್ನು ತಿಳಿಸುತ್ತೇನೆ, ಕೇಳಿರಿ. ಆತನು ನನಗೆ ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ. ನೋಡಿದ್ರ? ನನಗೆ ದೇವ್ರು ಹೇಳೋದು, ನನಗೆ ನೀನು ಮಗನು, ಇವತ್ತೇ ನಿನ್ನನ್ನು ಪಡೆದಿದ್ದೇನೆ ಅಂತ. ಆಗ ಇವರು ಟರ್ಟುಲಿಯನ್ ಹೇಳ್ತಾರೆ, ಇವರು ಓನ್ಲಿ ಜೀಸಸ್ ಅಂತಾರಲ್ಲ, ಮಾಡಲಿಸಮ್ ಅನ್ನೋರು, ತಂದೆನೇ ಮಗ, ಮಗನೇ ಆಗಿರ್ಬೇಕಾದ್ರೆ ಇಲ್ಲಿ ಯಾವ ಥರ ಇರಬೇಕು ವಚನ? ನನಗೆ ನಾನೇ ಮಗನು, ನಿನ್ನನ್ನು ಇವತ್ತೇ ನಾನೇ ಪಡೆದಿದ್ದೇನೆ ಅಂತ ಬರಬೇಕು. ಹಂಗಾಗ್ಬಿಡುತ್ತಲ್ಲ. ಇವರು ಅಂದರೆ. ಆದ್ದರಿಂದ ಅದನ್ನು ರಿಜೆಕ್ಟ್ ಮಾಡಿದ್ರು. ಇದು ನಿಜ ಆಗಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಆಗ ಅವರು ರಿಜೆಕ್ಟ್ ಮಾಡಿದ್ರು. ಆಮೇಲೆ ಇನ್ನೂ ಒಂದು ಸಿದ್ಧಾಂತ, ಅದೇನೆಂದರೆ ಮಾಂಟನಿಸಮ್ ಅನ್ನೋದು ಬಂತು. ಅದು ಮಾಡಲಿಸಮ್ ಆ ಥರ ಇರುವಾಗ ಮಾಂಟನಿಸಮ್ ಅಂತ ಹೇಳುವಂಥವ್ರು, ಇವರು ಮೊನಟನಸ್ ಅನ್ನೋ ಒಂದು ವ್ಯಕ್ತಿ, ಅವರು ಪರಿಶುದ್ಧಾತ್ಮ ನನ್ನ ಮೇಲೆ ಬಂತು, ಪರಿಶುದ್ಧಾತ್ಮದಿಂದ ನಾನು ಅನೇಕ ಕಾರ್ಯಗಳನ್ನು ಮಾಡಬಲ್ಲೆ, ಪ್ರವಾದನೆ ನಾನು ಹೇಳಬಲ್ಲೆ, ಪರಿಶುದ್ಧಾತ್ಮ ನನ್ನನ್ನು ಬಂತು ಅಂದರೆ ಪ್ಯಾರಾಕ್ಲಿಟಾಸ್ ಅಂತ ಯೋಹಾನಲ್ಲಿ ಇದೆಯಲ್ಲ, ಅಂದರೆ ನಾನು ಹೋಗಿ ನಿಮಗೊಂದು ಸಹಾಯಕರನ್ನು ಕಳಿಸುವನು ಅಂತ ಹೇಳಿದಂಥ ಮಾತು, ಅದು ನನ್ನ ಮೇಲೆ ಬಂತು. ಆದ್ದರಿಂದ ನನಗೆ ಪ್ರವಾದನೆ ವರಗಳಿದೆ, ಪರಿಶುದ್ಧಾತ್ಮದ ವರಗಳು ನನಗೆ ದೊರಕಿದೆ ಅಂತ ಅವರು ಪ್ರಾರಂಭಿಸಿ, ಅವರೇನು ಮಾಡ್ತಾರಂದರೆ ಈ ಪರಿಶುದ್ಧಾತ್ಮನ ಕೂಡ ಒಂದು ತಂದೆಯೊಂದಿಗೆ ಯೇಸುವೊಂದಿಗೆ ಪರಿಶುದ್ಧಾತ್ಮನ ಕೂಡ ಅವರು ಇನ್ಕ್ಲೂಡ್ ಮಾಡೋದಕ್ಕೆ, ಅದನ್ನು ಹೈಲೈಟ್ ಮಾಡೋದಕ್ಕೆ ಪ್ರಾರಂಭಿಸ್ತಾರೆ. ನೋಡಿದ್ರ? ಸೊ ಮೊನಟಿಸಮ್ ಅನ್ನೋದು 156ನೇ ಕ್ರಿಸ್ತ ಶಕದಲ್ಲಿ ಇದು ಇವರು ಪ್ರಾರಂಭ ಆಗಿ, ಇವರ ಡಾಕ್ಟ್ರಿನ್ ಏನಂತಂದರೆ ದೇವರನ್ನೋದು 3 ಭಾಗವಾಗಿದ್ದಾವೆ. ಆದರೆ ಒಂದೊಂದು ಸಪ್ರೇಟ್ ದೇವರಲ್ಲ, ವೈಯಕ್ತಿಕವಾಗಿ ಪರಿಶುದ್ಧಾತ್ಮ ದೇವರಲ್ಲ, ಯೇಸು ದೇವರಲ್ಲ, ತಂದೆ ದೇವರಲ್ಲ, ಆದರೆ 3 ಒಟ್ಟಾಗಿ ಸೇರಿದಾಗ ಅವರು ದೇವರಾಗ್ತಾರೆ ಅಂತ. ನೋಡ್ತೀರಾ? ಫಾದರ್ ಈಸ್ ನಾಟ್ ಗಾಡ್, ಸನ್ ಈಸ್ ನಾಟ್ ಗಾಡ್, ಹೋಲಿ ಸ್ಪಿರಿಟ್ ಈಸ್ ನಾಟ್ ಗಾಡ್, ಬಟ್ ಟುಗೆದರ್ ದೇ ಆರ್ ಗಾಡ್. ಅಂದರೆ ಒಟ್ಟಾಗಿ ಸೇರುವಾಗ, ಅದೇ ಮೊನೋಟಿಸಮ್ ಅಂದರೆ ಅದೇ ಅರ್ಥ. ಎಲ್ಲರೂ ಸೇರಿ ಅವರು ದೇವರು, ಒಂದೇ ದೇವರಾಗ್ತಾರೆ. ಸಪ್ರೇಟಾಗಿ ಅವರು ಬೇರೆ ಬೇರೆ ದೇವರುಗಳಲ್ಲ ಅಂತ. ಹೆಂಗಂದರೆ ಈಗ ಇನ್ನೊಂದಿದೆಯಲ್ಲ, ಹಿನೋಥಿಸಮ್ ಅಂತಾರೆ. ಹಿನೋಥಿಸಮ್ ಅಂದರೆ ಈ ಹಿಂದೂಸು ಹೇಳುವ ಪ್ರಕಾರ ದೇವರೊಬ್ಬನೇ ಅಂತಾರೆ, ಆದರೆ ದೇವರು ಬೇರೆ 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 ಭಾಗಗಳಾಗಿದ್ದಾರೆ. ಆಮೇಲೆ ಆ ಬೇರೆ ಬೇರೆ ದೇವ್ರನ್ನ ಅವರು ಸಪ್ರೇಟಾಗಿ ಅವರು ಆರಾಧನೆ ಮಾಡ್ತಾ ಇರ್ತಾರೆ. ಕೆಲವರು ರಾಮನ್ ಮಾಡ್ತಾರೆ, ಕೆಲವರು ಕೃಷ್ಣನ್ ಮಾಡ್ತಾರೆ, ಕೆಲವರು ಶಿವನ್ ಮಾಡ್ತಾರೆ, ಕೆಲವರು ವಿಷ್ಣುನ ಮಾಡ್ತಾರೆ. ಈ ರೀತಿ ಬೇರೆ ಬೇರೆ ದೇವರುಗಳನ್ನ ಅವರು ಸ್ವಂತ ದೇವ್ರನ್ನ ಅವರು ಆರಾಧನೆ ಮಾಡ್ಕೊಂಡಿರ್ತಾರೆ. ಹಂಗೆ ಮಾಡೋದಂಥದ್ದಲ್ಲ, ಅವರು ಬೇರೆ ಬೇರೆಯಾಗಿ ಇರುವಾಗ ಅವರು ದೇವರಲ್ಲ, ಆದರೆ 3 ಒಂದಾಗಿರುವಾಗ ದೇವರಾಗ್ತಾರೆ. ಸಪ್ರೇಟ್ ಆಗಿದ್ದರೆ ದೇವರ ಭಾಗಗಳು ಅನ್ನೋ ಒಂದು ಡಾಕ್ಟ್ರಿನ್. ಇದನ್ನು ಮೊನಟಿಸಮ್ ಅನ್ನೋ ಒಂದು ಬೋಧನೆ. ಆದರೆ ಈ ಥರ ಎಲ್ಲ ನಾನಾ ವಿಧವಾದಂಥ ಡೆವಲಪ್ಮೆಂಟ್ಗೂ ಎವಲ್ಯೂಷನ್ ಆಗ್ತಾಯಿತ್ತು ಈ ಕ್ರಿಸ್ಟಾಲಜಿನಲ್ಲಿ. ಆಗ ಅದೇ ಸಮಯದಲ್ಲಿದ್ದಂಥ ಇನ್ನೊಂದು ಅನ್ಯರಿಂದ ಕನ್ವರ್ಟ್ ಆಗಿ ಬಂದಂಥ ಒಂದು ವ್ಯಕ್ತಿ, ಅವರ ಹೆಸರೇ ಟರ್ಟುಲಿಯನ್. ಆ ಟರ್ಟುಲಿಯನ್ ಅವ್ರೇನು ಮಾಡ್ತಾರೆ ಅಂದರೆ, ಫಸ್ಟು ಒಂದು ಕಾನ್ಸೆಪ್ಟನ್ನ ತರ್ತಾರೆ. ಇದೇನಂತಂದರೆ, ತಂದೆಯೂ ದೇವರಾಗಿದ್ದಾನೆ, ಮಗನೂ ದೇವರಾಗಿದ್ದಾನೆ, ಪರಿಶುದ್ಧಾತ್ಮನೂ ದೇವರಾಗಿದ್ದಾನೆ.
ಇವರು ಮೂವರು ದೇವರಾಗಿದ್ದಾರೆ, ಆದರೆ ಮೂವರು ಒಂದಾಗಿದ್ದಾರೆ ಅನ್ನೋದು. ಅದೇ 3 ಇನ್ ಯೂನಿಟಿ. ಈಗ ಮೊನೋಟೆನಿಸಮ್ಲಿ ಏನು ಹೇಳ್ತಾರೆ, 3 ಸಪ್ರೇಟಾಗಿ ದೇವರಲ್ಲ, 3 ಒಟ್ಟಾಗಿದ್ದಾಗ ಮಾತ್ರ ದೇವರಂತ. ಅದು ಇವನೇನು ಹೇಳ್ತಾನಂದರೆ, ಮೂವರು ದೇವರೇ, ಆದರೆ ಮೂವರು ಹೊಂದಾಣಿಕೆಯಲ್ಲಿದ್ದಾರೆ. ಅದೇ 3 ಇನ್ ಯೂನಿಟಿ. ತಂದೆನೂ ದೇವರೇ, ಮಗನೂ ದೇವರೇ, ಪರಿಶುದ್ಧಾತ್ಮನೂ ದೇವರೇ, ಆದರೆ ಈ ಮೂವರು ಯೂನಿಟಿಲಿದ್ದಾರೆ, ಅಂದರೆ ಒಂದಾಗಿದ್ದಾರೆ ಅನ್ನುವಾಗ 3 ಯೂನಿಟಿ ಅನ್ನೋದು ಬರ್ತದೆ. ಅದನ್ನಲ್ಲೇ ಟ್ರಿನಿಟಿ ಅನ್ನೋ ಒಂದು ಪದನ ಅವನೇ ಸ್ಟಾರ್ಟ್ ಮಾಡಿದ್ದು. ಫಸ್ಟು ಆ ಉಪಯೋಗಿಸಿದಂಥ ಪದ ಕ್ರಿಸ್ಟಾಲಜಿಲಿ, ಕ್ರಿಶ್ಚಿಯನ್ಡಮ್ನಲ್ಲಿ, ಕ್ರೈಸ್ತ ಮತದಲ್ಲಿ ಆ ಒಂದು ಟ್ರಿನಿಟಿ ಅನ್ನೋ ಪದ ಈತನೇ ಲ್ಯಾಟಿನಲ್ಲಿ ಟ್ರಿನಿಟಾಸ್ ಅಂತ ಹೇಳ್ತಾನು. ಟ್ರಿನಿಟಾಸ್ ಅಂದರೆ ಮೂವರು ಸೇರಿ ಒಟ್ಟಾಗಿರುವಂಥದ್ದು, 3 ದೇವರು ಒಟ್ಟಾಗಿ ಒಂದೇ ಹೊಂದಾಣಿಕೆಯಲ್ಲಿ ಇರುವಂಥದ್ದೇ ಟ್ರಿನಿಟಿ ಅನ್ನೋ ಒಂದು ಕಾನ್ಸೆಪ್ಟ್ ತರ್ತಾನೆ. ಅಂದರೆ ಅರ್ಥ ಆಯ್ತಾ? 3 ಡಿಸ್ಟಿಂಕ್ಟ್ ಪರ್ಸನ್ಸ್, ಅಂದರೆ ತಂದೆ ಬೇರೆ, ಮಗ ಬೇರೆ, ಪರಿಶುದ್ಧಾತ್ಮ ಬೇರೆ. ಅಂದರೆ ರಿಲೇಷನ್ಶಿಪ್ಪಲ್ಲಿ ಬೇರೆ ಬೇರೆ ಒಂದು ಸಪ್ರೇಟಾಗಿದ್ದಾರೆ, ಡಿಸ್ಟಿಂಗ್ವಿಶ್ ಆಗಿದ್ದಾರೆ, ಆದರೆ ಮೂವರು ಒಬ್ಬರಾಗಿದ್ದಾರೆ, ಯುನೈಟೆಡ್ ಆಗಿದ್ದಾರೆ, ಹೊಂದಾಣಿಕೆ ಉಳ್ಳವರಾಗಿದ್ದಾರೆ ಅನ್ನೋ ಒಂದು ಕಾನ್ಸೆಪ್ಟನ್ನ ಈ ಟರ್ಟುಲಿಯನ್ನು ಏನು ಮಾಡ್ತಾನೆ, ಆ ಕಾನ್ಸೆಪ್ಟನ್ನ ಅವನೇ ಅದ್ರ ಬಗ್ಗೆ ಬುಕ್ ಬರೆದು ಅದರಿಂದ ಅವನೇ ಅದನ್ನು ಪ್ರಚಾರ ಮಾಡೋದು ಸ್ಟಾರ್ಟ್ ಮಾಡ್ತಾನೆ. ಆಗಿಂದನೇ ಆ ಒಂದು ಕಾನ್ಸೆಪ್ಟು ಏನಾಯಿತು, ಕ್ರಿಶ್ಚಿಯಾನಿಟಿಯಲ್ಲಿ ಬರೋದಕ್ಕೆ ಪ್ರಾರಂಭ ಆಯಿತು, ಟ್ರಿನಿಟಿ ಅನ್ನೋದು. ಆಮೇಲೆ ನೆಕ್ಸ್ಟ್ ಇನ್ನೊಬ್ಬ ಒಂದು ಸ್ಕಾಲರು ಅವ್ರು ಏನಂದರೆ ಏರಿಯಸ್ ಅನ್ನೋರು. ಏರಿಯನಿಸಮ್ ಅನ್ನೋದು ಅವರಿಂದ ಬಂದಿತ್ತು. ಅವರು 3ನೇ ಶತಮಾನದಲ್ಲಿ, ಅಂದರೆ 310 ಇಸ್ವಿನಲ್ಲಿ, 310 ಕ್ರಿಸ್ತ ಶಕದಲ್ಲಿ ಅವರೇನು ಹೇಳ್ತಾರೆ ಅಂದರೆ ಇದನ್ನು ಅವರು ಒಪ್ಪೋದಿಲ್ಲ. ಅವರೇನು ಹೇಳ್ತಾರಂದರೆ ಯೇಸು ದೇವರಿಗಿಂತ ಚಿಕ್ಕವನು, ತಂದೆ ಯೇಸುಗಿಂತ ದೊಡ್ಡವನು, ತಂದೆಯೇ ದೇವರು, ಅವರು ಯೇಸುನ ಸೃಷ್ಟಿ ಮಾಡಿದ್ರು. ಏನೂ ಇಲ್ಲದೆ ತನ್ನನ್ನೇ 2ನೇ ಭಾಗವಾಗಿ ಅವ್ರನ್ನ ಮಾಡಲಿಲ್ಲ, ಅವ್ರನ್ನೇ ಸಪ್ರೇಟಾಗಿ ಅವ್ರನ್ನ ಉಂಟು ಮಾಡಿದ್ರು. ಆದ್ದರಿಂದ ಮಗ ತಂದೆಗಿಂತ ಚಿಕ್ಕವನು, ಮಗನು ಎಲ್ಲ ವಿಷಯದಲ್ಲಿ ತಂದೆಗೆ ವಿಧೇಯನಾಗಿದ್ದಾನೆ, ಅಂದರೆ ಸಬ್ಸರ್ವೆಂಟ್, ಅಂದರೆ ಅವ್ರು ಹೇಳ್ದಂಗೆ ಇವರು ಮಾಡುವುದು. ಮಗ ತಂದೆಗೆ ಸರಿಸಮಾನ ಅಲ್ಲ, ಏಕೆಂದರೆ ತಂದೆ ಮಾತ್ರನೇ ದೇವರು. ಅವರು ಇವ್ರನ್ನ ಸೃಷ್ಟಿ ಮಾಡಿದ್ರು, ಉಂಟು ಮಾಡಿದ್ರು. ಇವರು ಅವರಿಗೆ ಎಲ್ಲ ವಿಷಯದಲ್ಲಿ ಅಧೀನರಾಗಿದ್ದಾರೆ, ಇವರು ಅವರಿಗಿಂತ ಚಿಕ್ಕವರು ಅನ್ನೋ ಒಂದು ಬೋಧನೆ ಆರ್ಮೇನಿಸಮ್ ಅಂತ ನಾವು ನೋಡ್ತೀವಿ. ಇದು 310ರಲ್ಲಿ ಅವರು ಪ್ರಾರಂಭ ಮಾಡ್ತಾರೆ. ಸೊ ಹೀಗಾಗಿ ಇಷ್ಟೆಲ್ಲ ಡಿಫ್ರೆನ್ಸ್ ಆಫ್ ಒಪಿನಿಯನ್ನು, ಒಬ್ಬೊಬ್ಬರು ಒಂದೊಂದು ಹೇಳೋಂಥ ಒಂದು ಕಾನ್ಸೆಪ್ಟ್ ಇರುವಾಗ, ಆ ಸಮಯದಲ್ಲಿ ರೋಮನ್ ಚಕ್ರವರ್ತಿ ಕಾನ್ಸ್ಟ್ಯಾಂಟಿನೋಪಲ್ಲು ಕ್ರಿಶ್ಚಿಯನ್ ಆಗಿ ಕನ್ವರ್ಟ್ ಆಗ್ತಾನೆ. ಅವನು ಕ್ರಿಶ್ಚಿಯನ್ ಆಗ್ಬಿಟ್ಟ, ರೋಮನ್ನವನು, ಅನ್ಯರು ದೇವತೆಗಳನ್ನ ಪೂಜೆ ಮಾಡೋನು. ಈ ಕ್ರೈಸ್ತ ಮತನ ಅವನು ನಂಬಿ ಬಂದಾಗ ಅವನಿಗೆ ಉದ್ದೇಶ ಏನಂದರೆ, ಇಡೀ ರೋಮನ್ ಎಂಪೈರ್ನಲ್ಲಿ ಒಂದೇ ಮತ ಇದ್ದರೆ ಆಗ ಇವನ್ನೆಲ್ಲರನ್ನೂ ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದಲ್ಲ. ಬೇರೆ 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 ಮತಗಳಿದ್ದರೆ ಬೇರೆ ಬೇರೆ ಆಗಿರ್ತಾರೆ, ಎಲ್ಲರನ್ನೂ ಒಂದೇ ಮತದೊಳಗೆ ತರಬೇಕನ್ನೋ ಒಂದು ಉದ್ದೇಶದಿಂದ ಅವನು ಭಾಳ ವೈರವಾಗಿ ಅವನ ಕಾರ್ಯಗಳನ್ನ ಸ್ಟಾರ್ಟ್ ಮಾಡ್ತಾನೆ. ಆದರೆ ಎಲ್ಲ ಕ್ರೈಸ್ತರಲ್ಲಿ ಇಷ್ಟೊಂದು ಭಿನ್ನಾಭಿಪ್ರಾಯಗಳು ಇರೋದ್ರಿಂದ ಅವನೇನು ಮಾಡ್ತಾನೆ, ಇದೆಲ್ಲ ಇರೋದು ಸರಿ ಇಲ್ಲ, ನಾವೆಲ್ಲರೂ ಹೊಂದಾಣಿಕೆಗೆ ಬರಬೇಕು, ಒಂದೇ ಬೋಧನೆಯಲ್ಲಿ ನಾವು ಬರಬೇಕು ಅಂತ ಹೇಳಿ ನೈಜಿಯಾ ಪಟ್ಟಣದಲ್ಲಿ 325ನೇ ಇಸ್ವಿನಲ್ಲಿ ಎಲ್ಲ ಮುಖ್ಯವಾದ ಬಿಷಪ್ಗಳನ್ನ ಕರೆಸ್ತಾನೆ. ಹತ್ರ 318 ಬಿಷಪ್ಗಳು ಅಲ್ಲಿ ಬರ್ತಾರೆ. ಯಾಕೆಂದರೆ ಇವನು ಮಹಾರಾಜ ಕರೆದ್ನಲ್ಲ, ಆಗ ಎಲ್ಲ ಪ್ರಾಂತ್ಯದಿಂದ ಬರ್ತಾರೆ. ಏರಿಯಸ್ಸು ಬರ್ತಾನೆ, ಮತ್ತು ಅಥನೇಷಿಯಸ್ ಅನ್ನೋ ಇನ್ನೊಬ್ಬನು ಸ್ಕಾಲರು ಬರ್ತಾರೆ. ಎಷ್ಟೊಂದು ಸ್ಕಾಲರ್ಸ್ ಬಂದು ಡಿಬೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ.
ಯಾವುದು ಕ್ರಿಸ್ತಕ್ಕೆ ವಿರೋಧವಾದಂಥದ್ದು, ಅಂದರೆ ತಪ್ಪಾದ ಹೆರೆಸಿ ಅಂದರೆ ಸುಳ್ಳು ಬೋಧನೆ, ಯಾವುದು ಸತ್ಯ, ಯಾವುದನ್ನು ಸಭೆ ನಿಜ ಅಂತ ತೀರ್ಮಾನ ಮಾಡಬೇಕಂತ ಕೂತ್ಕೊಳ್ತಾರೆ. ಈಗ ನೋಡಿ, ಈ ಕಾನ್ಸ್ಟಂಟೈನ್ ಆತನಿಗೆ ಯಾವ ಅಧಿಕಾರ ಇಲ್ಲ, ಆತನಿಗೆ ಈ ಸಂಪೂರ್ಣ ಜ್ಞಾನ ಇಲ್ಲ. ಅವನಿಗೇನು ಬೇಕು, ಒಂದು ಯೂನಿಟಿ ಬೇಕಷ್ಟೇ, ಎಲ್ಲರೂ ಒಂದೇ ಒಂದು ಸಿದ್ಧಾಂತಕ್ಕೆ ಬರಬೇಕು, ಅದೇ ಅವನ ಒಪಿನಿಯನು. ಈಗ ಇವರುಗಳು ಸ್ಕಾಲರ್ಸು ಡಿಬೇಟ್ ಮಾಡಿ ಆ ಒಂದು ಕೌನ್ಸಿಲ್ನಲ್ಲಿ ಅವರು ಇದಕ್ಕೆ ಮುಂದೆ ಬಂದಂಥ ಅಡಾಪ್ಟಿಸಮು ಮತ್ತು ಡಿಸೀಟಿಸಮು ಮತ್ತು ಮಾರ್ಸಿನಿಸಮ್ ಮತ್ತು ಮಾಡಲಿಸಮು ಮತ್ತು ಏರಿಯಿಸಮು, ಈ ಎಲ್ಲ ಬೋಧನೆಗಳನ್ನ ಸುಳ್ಳು ಅಂತ ರಿಜೆಕ್ಟ್ ಮಾಡ್ತಾರೆ. ಹೆರಿಟಿಕ್ ಅಂತ ಅವರು ಡಿಕ್ಲೇರ್ ಮಾಡಿ, ಆದರೆ ಇವೆಲ್ಲವುಗಳಲ್ಲಿ ಕೆಲವೊಂದು ಡೆವಲಪ್ ಮಾಡಿಕೊಂಡು ಬಂದಂಥ ಟರ್ಟುಲಿಯನ್ ಹೇಳಿದಂಥ ಆ ಒಂದು ಅಂಶನ ಅವರು ಒಂದು ವಿಷಯನ ಅವರು ಮುಂದಕ್ಕೆ ತಗೊಂಬರ್ತಾರೆ. ಮುಖ್ಯವಾಗಿ ಅವರು ಇದನ್ನೆಲ್ಲ ರಿಜೆಕ್ಟ್ ಮಾಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ. ಯೇಸು ಯಾರು ಅನ್ನೋದರ ವಿಷಯದಲ್ಲಿ ಮಾತ್ರ ಅವರೊಂದು ಕನ್ಕ್ಲೂಷನ್ ಬರ್ತಾರೆ. ಅದೇನಂತಂದರೆ, ಯೇಸು ಪರಿಪೂರ್ಣ ಮನುಷ್ಯನಾಗೂ ಇದ್ದಾನೆ, ಪರಿಪೂರ್ಣ ದೇವರಾಗೂ ಇದ್ದಾನೆ, ಯೇಸು ಕೂಡ ದೇವರಾಗಿದ್ದಾನೆ ಅನ್ನೋ ಒಂದು ಕನ್ಕ್ಲೂಷನ್ಗೆ ಅವರು ಬರ್ತಾರೆ. ಯೇಸು ನರಮನುಷ್ಯನೂ ನಿಜ. ಕೆಲವರು ಹೇಳ್ತಾರಲ್ಲ, ನಾವು ಮನುಷ್ಯನಾಗೇ ಬರಲಿಲ್ಲ, ಆತನು ಮಾಂಸದಲ್ಲೇ ಇಲ್ಲ ಅಂತ, ಅದು ಸುಳ್ಳು. ಆದರೆ ಮನುಷ್ಯನಾಗೇ ಯೇಸು ಬಂದನು, ಆದರೆ ಅವರು ದೇವರಾಗಿ ಕೂಡ ಇದ್ದಾರೆ. ಬೋತ್ ಗಾಡ್ ಆ್ಯಂಡ್ ಮ್ಯಾನ್, ಅವರು ದೇವರಾಗಿದ್ದಾರೆ, ಮನುಷ್ಯನಾಗಿದ್ದಾನೆ ಅಂತ ಒಂದು ಡಿಕ್ಲೇರ್ ಮಾಡ್ತಾರೆ. ಸೊ ಅವ್ರ ಬಗ್ಗೆ ನೈಜೇನ್ ಒಂದು ಡಿಕ್ಲರೇಷನ್ನ ನಿಮಗೆ ಓದ್ತೀನಿ ನೋಡಿ. ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ದೇವರಿಂದನೇ ಬಂದಂಥವ್ರು ದೇವರ ಒಂದು ಭಾಗವಾಗಿ ಇವರು ದೇವರಾಗಿದ್ದಾರೆ ಅನ್ನೋ ಒಂದು ಕಾನ್ಸೆಪ್ಟು ನೋಡಿ. ಐ ಬಿಲೀವ್ ಇನ್ ಫಾದರ್ ದ ಆಲ್ಮೈಟಿ ಮೇಕರ್ ಆಫ್ ಆಲ್ ಥಿಂಗ್ಸ್ ವಿಸಿಬಲ್ ಇನ್, ಅಂದರೆ ದೇವರು, ತಂದೆಯಾದ ದೇವರು ಒಬ್ಬನೇ, ಆತನಿಂದನೇ ಎಲ್ಲ ಸೃಷ್ಟಿ ಆಗಲ್ಪಟ್ಟು ಆತನು ಕಣ್ಣಿಗೆ ಕಾಣದಂಥ ಅದರ್ಶನಾದಂಥ ದೇವನಾಗಿದ್ದಾನೆ ಅಂತೆಲ್ಲ ಹೇಳಿ, ನೆಕ್ಸ್ಟ್ ಏನು ಹೇಳ್ತಾರೆ ನೋಡಿ. ಆ್ಯಂಡ್ ಇನ್ ಒನ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ದ ಸನ್ ಆಫ್ ಗಾಡ್ ಬಿಗಾಟನ್ ಫ್ರಮ್ ದ ಫಾದರ್, ಓನ್ಲಿ ಬಿಗಾಟನ್ ಅಂತಾರೆ. ಅಂದರೆ ತಂದೆಯಿಂದ ಬಂದಾತನು, ಆದರೆ ಉಂಟಾದ ಅವನು ಅಲ್ಲ ಅಂತ. ಅಂದರೆ ಬಿಗಾಟನ್ ಬಟ್ ನಾಟ್ ಕ್ರಿಯೇಟೆಡ್, ಅಂದರೆ ತಂದೆ ಇವ್ರನ್ನ ಉಂಟು ಮಾಡಲಿಲ್ಲ, ಆದರೆ ತಂದೆಯಿಂದನೇ ಇವರು ಬಂದರು. ದಟ್ ಈಸ್ ಫ್ರಮ್ ದ ಸಬ್ಸ್ಟೆನ್ಸ್ ಆಫ್ ದ ಫಾದರ್, ತಂದೆಯ ಒಂದು ಅಂಶವಾಗೇ ಬಂದರು. ಗಾಡ್ ಫ್ರಮ್ ಗಾಡ್, ಅಂದರೆ ದೇವರಿಂದ ದೇವರು ಬಂದರು. ಲೈಟ್ ಫ್ರಮ್ ಲೈಟ್, ಅಂದರೆ ಬೆಳಕಿಂದ ಬೆಳಕು ಬಂತು. ಟ್ರೂ ಗಾಡ್ ಫ್ರಮ್ ಟ್ರೂ ಗಾಡ್, ನಿಜವಾದ ದೇವರಿಂದ ನಿಜವಾದ ದೇವನಾಗಿ ಮಾಡಿದ್ರು. ಬಿಗಾಟನ್ ನಾಟ್ ಮೇಡ್, ಬಂದಂಥವನು ಆದರೆ ಅವರಿಂದ ಉಂಟಾದವನಲ್ಲ. ಆಫ್ ಒನ್ ಸಬ್ಸ್ಟೆನ್ಸ್ ವಿತ್ ಗಾಡ್, ತಂದೆಯಲ್ಲಿರುವಂಥ ಯಾವ ಅಂಶಗಳಿದೆಯೋ ಅದೇ ಮಗನಲ್ಲಿ ಕೂಡ ಇದೆ. ಅವರಿಂದನೇ ಎಲ್ಲ ಉಂಟಾಗಲ್ಪಟ್ಟಿತ್ತು. ಮತ್ತು ಅವರೇ ಮನುಷ್ಯನಾಗಿ ಭೂಮಿಗೆ ಅವರು ಬಂದು ನಮಗಾಗಿ ಸತ್ತು ಮೂರನೇ ದಿವಸ ಎದ್ದು ಅವರು ಪರಲೋಕಕ್ಕೆ ಏರಿ ಹೋದರು. ಆಮೇಲೆ ಅವರೇ ಬದುಕಿರೋಂಥವ್ರಿಗೂ ಸಾಯೋಂಥವ್ರಿಗೂ ತೀರ್ಪು ಮಾಡೋಂಥವ್ರು ಅಂತ ಹೇಳಿ, ನೆಕ್ಸ್ಟ್ ಆ್ಯಂಡ್ ಇನ್ ದ ಹೋಲಿ ಸ್ಪಿರಿಟ್, ಪರಿಶುದ್ಧಾತ್ಮನ ಕೂಡ ನಂಬ್ತೀನಿ ಅಂತ, ಬೇರೆ ಏನಿಲ್ಲ, ಪರಿಶುದ್ಧಾತ್ಮನ ಕೂಡ ನಂಬ್ತೀವಿ. ಸೊ ಇದೇನೇ ಅಲ್ಲಿ ನೈಜಿಯನ್ ಕ್ರೀಟಲ್ಲಿ 325ನಲ್ಲಿ ಇದೇ ಸತ್ಯ, ಇದನ್ನೇ ಎಲ್ಲ ನಂಬಬೇಕು ಅನ್ನೋದು ಒಂದು ಡಿಕ್ಲೇರ್ ಮಾಡಿಬಿಡ್ತಾರೆ. ಅರ್ಥ ಆಯ್ತರ? ಸೊ ಇದು ಹೆಂಗೆ ಅಂದರೆ, ತಂದೆಯಿಂದನೇ ಒಂದು ಅಂಶ ಬಂದಂಥದ್ದು ಯೇಸುನೂ ದೇವರಾಗಿದ್ದಾರೆ. ಟ್ರೂ ಗಾಡ್, ನಿಜವಾದಂಥ ದೇವರು ತಂದೆ ಹೆಂಗಿದ್ದಾರೋ ಹಂಗೆ ಮಗ ಕೂಡ ನಿಜವಾದ ದೇವರಾಗಿದ್ದಾರೆ ಅನ್ನೋ ಒಂದು ಫೈನಲ್ ಕನ್ಕ್ಲೂಷನು ಅವರು ಬರ್ತಾರೆ. ಸೊ ಮತ್ತೆ ನೆಕ್ಸ್ಟು ಒಂದು 100 ವರ್ಷದ ನಂತರ 420 ಇಸ್ವಿನಲ್ಲಿ ಕ್ರಿಸ್ತಶಕ ಅಗಸ್ಟೈನ್ ಅನ್ನೋ ಒಂದು ಬೈಬಲ್ ಸ್ಕಾಲರು ಆತನೇನು ಮಾಡ್ತಾನೆ, ಪರಿಶುದ್ಧಾತ್ಮ ಕೂಡ ಇದೇ ರೀತಿ ಯೇಸು ಯಾವ ರೀತಿ ಒಂದು ದೇವರಾಗಿದ್ದಾರೋ
ಪರಿಶುದ್ಧಾತ್ಮ ಕೂಡ ಮೂರನೇ ಒಂದು ದೇವರಾಗಿದ್ದಾರೆ. ತಂದೆ ಯಾವ ರೀತಿ ಒಂದು ದೇವರಾಗಿದ್ದಾರೆ, ಒಂದು ವ್ಯಕ್ತಿಯಾಗಿದ್ದಾರೆ, ಯೇಸು ಯಾವ ರೀತಿ ಒಂದು ವ್ಯಕ್ತಿಯಾಗಿದ್ದಾರೆ, ಅದೇ ರೀತಿ ಪರಿಶುದ್ಧಾತ್ಮ ಕೂಡ ಒಂದು ಮೂರನೇ ವ್ಯಕ್ತಿ, ಅವರು ದೇವರಾಗಿದ್ದಾರೆ ಅನ್ನೋ ಒಂದು ಕಾನ್ಸೆಪ್ಟು ತರ್ತಾರೆ. ಅವರೇ ಒಂದು ಟ್ರಿನಿಟಿ ಅನ್ನೋ ಒಂದು ಬುಕ್ಕೇ ಬರೀತಾರೆ. ಅದರಲ್ಲಿ ಅವರು ಏನು ಹೇಳ್ತಾರೆ ಅಂದರೆ, ಎಕ್ಸ್ಪ್ಲೇನ್ ಮಾಡೋದು ಯಾವ ರೀತಿ ಅಂದರೆ, ಈಗ ಮನುಷ್ಯನಲ್ಲಿ ಇವಾಗ 3 ಭಾಗಗಳಿದ್ದ ಹಾಗೆ. ಹೆಂಗೆ ಅಂದರೆ, ಮನುಷ್ಯನಲ್ಲಿ ಅವ್ರು ಹೇಳೋದು ಮೈಂಡ್ ಅಂದರೆ ಮನಸ್ಸಿದೆ, ಮತ್ತು ನಾಲೆಡ್ಜ್ ಅಂದರೆ ತಿಳುವಳಿಕೆ ಇರ್ತದೆ, ಮತ್ತು ಮನುಷ್ಯನಿಗೆ ಪ್ರೀತಿ ಅನ್ನೋ ಅಂಶನೂ ಇರ್ತದೆ. ಇದೆಲ್ಲ ಒಬ್ಬನೇ ಮನುಷ್ಯನಲ್ಲಿ ಅವನಿಗೆ ಮೈಂಡ್ ಅಂದರೆ ಮನಸ್ಸು ಇರ್ತದೆ, ಮತ್ತು ಅವನಿಗೆ ತಿಳುವಳಿಕೆನೂ ಇರ್ತದೆ, ಅವನಿಗೆ ಪ್ರೀತಿನೂ ಇರ್ತದೆ. ಆದರೆ ಒಬ್ಬನೇ ಮನುಷ್ಯನಾಗಿರ್ತಾನಲ್ಲ, ಆ ಥರನೇ ದೇವರು, ತಂದೆಯಾದ ದೇವರು ಒಂದು ಮೆಮೊರಿ ಅಂದರೆ ಒಂದು ಜ್ಞಾಪಕವಾಗಿರ್ತಾರೆ. ಮಗ ಒಂದು ತಿಳುವಳಿಕೆ, ಅಂಡರ್ಸ್ಟ್ಯಾಂಡಿಂಗ್ ಆಗಿ, ಪರಿಶುದ್ಧ ಆತ್ಮ ಒಂದು ಚಿತ್ತ, ವಿಲ್ ಅಂತ ಏನು ಹೇಳ್ತೀವಿ, ಅದಾಗಿ ಈ 3 ಒಂದಾಗೆ ಇರುವಂಥದ್ದು ಮನುಷ್ಯನಲ್ಲಿ ಇರುವ ಥರನೇ ದೇವರು ಕೂಡ ಅಂತ ಹೇಳಿ ಅವನು ಅದನ್ನು ಆ ಬುಕ್ನಲ್ಲಿ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅರ್ಥ ಆಯ್ತಾ? ಇದನ್ನೇ ಹಲವಾರು ವರ್ಷಗಳ ಹಿಂದೆ ಟರ್ಟುಲಿಯನ್ ಅನ್ನೋನು ಹೇಳಿದಂಥ ಆ ಒಂದು ಕಾನ್ಸೆಪ್ಟು, 3 ದೇವರುಗಳು ಒಂದಾಗಿದ್ದಾರೆ ಅನ್ನೋದು, ಇವರು ಏನು ಮಾಡ್ತಾನೆ, ಅಗಸ್ಟೈನ್ ಅನ್ನೋನು ಒಂದು ಬುಕ್ ಬರೆದು ಟ್ರಿನಿಟಿನ ಇನ್ನೂ ದೃಢಪಡಿಸ್ತಾನೆ. ಪರಿಶುದ್ಧಾತ್ಮನು ಕೂಡ ಯೇಸುಗೆ ಈಕ್ವಲ್ ಆಗಿ ಮಗನ ರೀತಿಯಲ್ಲಿ, ತಂದೆ ರೀತಿಯಲ್ಲಿ 3 ಅನ್ನೋ ಒಂದು ಕಾನ್ಸೆಪ್ಟನ್ನ, ಇದೆಲ್ಲ ದೇವರಲ್ಲೇ ಇರುವಂಥ ಒಂದು 3 ಅಂಶಗಳು, 3 ಭಾಗಗಳು ಎಂಬುದಾಗಿ ಆತನು 420 ಅವನು ಬುಕ್ ಬರೀತಾನೆ. ಅದರ ಆಧಾರಕೊಂಡು, ಮತ್ತು ಮುಖ್ಯವಾಗಿ ಅಥನೇಷಿಯಸ್ ಅನ್ನೋನು, ನಾನು ಹೇಳಿದ್ನಲ್ಲ 325 ನೈಜಿಯಾ ಒಂದು ಕೌನ್ಸಿಲ್ ಆಗುವಾಗ ಏರಿಯಸ್ ಮತ್ತು ಅಥನೇಷಿಯಸ್ ಅಲ್ಲಿ ವಾಗ್ವಾದ ಮಾಡ್ತಾರಂತ. ಆಗ ಅಥನೇಷಿಯಸ್ ಹೇಳುವಂಥ ಒಂದು ವಿಷಯ ಏನಾಗಿತ್ತಂದರೆ, ಯೇಸು ದೇವರಾಗಿಲ್ಲದಿದ್ದರೆ, ದೇವರಿಗಿಂತ ಕಡಿಮೆಯಾಗಿದ್ದರೆ, ಏರಿಯಸ್ ಹೇಳೋ ಪ್ರಕಾರ ಆತನು ಹೆಂಗೆ ನನ್ನ ರಕ್ಷಕನಾಗೋದಕ್ಕೆ ಸಾಧ್ಯ? ಯೇಸು ನನಗೆ ರಕ್ಷಕನಾಗಿರಬೇಕಾದ್ರೆ ಆತನು ದೇವರಾಗಿರಬೇಕು ಅನ್ನೋ ಕಾನ್ಸೆಪ್ಟ್ ಅಥನೇಷಿಯಸ್ ಹೇಳೋದು. ಅದನ್ನು ಬೇಸ್ ಮಾಡಿಕೊಂಡು ಕ್ರಿಸ್ತ ಶಕ 500ರಲ್ಲಿ ಕೆಥಲಿಕ್ ಚರ್ಚು ಇನ್ನೊಂದು ಕ್ರೀಡ್ ತೊಗೊಂಬರ್ತಾರೆ. ನೋಡಿದ್ರೆ ಈ ಕ್ರೀಡ್ ಏನಂದರೆ ಇದೇ ಒಂದು ಡಿಗ್ರಿ. ನಾವು ನಂಬಿರೋಂಥದ್ದೇನು, ಕೆಥಲಿಕ್ ಸಭೆ ತಮ್ಮ ರಕ್ಷಣೆ ಹೊಂದುವುದಕ್ಕಾಗಿ ನಂಬತಕ್ಕದಂಥ ಒಂದು ಬೋಧನೆ ಏನು ಅಂತ ಅವರು ಡಿಕ್ಲರೇಷನ್ ತೊಗೊಂಡು ಬರ್ತಾರೆ. ಅದನ್ನೇ ಅಥನೇಷಿಯಸ್ ಕ್ರೀಡ್ ಅಂತಾರೆ. ಈಗ ನೈಜಿಯನ್ ಕ್ರೀಡು 325ರಲ್ಲಿ, ಇದು 500ನೇ ಶತಮಾನದಲ್ಲಿ 500ನೇ ಇಸ್ವಿನಲ್ಲಿ ಏನಂತ ಬರುತ್ತಂದರೆ, ಇಲ್ಲಿ ಆ ಟ್ರಿನಿಟಿ ಅನ್ನೋದು ನಮ್ಮ ನಂಬಿಕೆ ಅನ್ನೋದನ್ನ ಅವರು ಕ್ಲಿಯರ್ ಟರ್ಮ್ಸಲ್ಲಿ ಅವರು ಕ್ರಿಯೇಟ್ ಮಾಡ್ತಾರೆ. ಅದೇನೆಂಬುದಾಗಿ ನಿಮಗೆ ಹೇಳ್ತೀನಿ ನೋಡಿ. ಕ್ಯಾಥಲಿಕ್ ಫೇತ್ ಇಸ್ ದಿಸ್, ಇದೇ ಕ್ಯಾಥಲಿಕ್ ಸಭೆ ಅಂದರೆ ಇದ್ದಿದೆ ಎಲ್ಲ ಕ್ಯಾಥಲಿಕ್ ಅಲ್ವಾ. ಅವ್ರು ಹೇಳೋದು ಏನಂದರೆ, ದಟ್ ವಿ ವರ್ಷಿಪ್ ಒನ್ ಗಾಡ್ ಇನ್ ಟ್ರಿನಿಟಿ, ನಾವು ಒಬ್ಬ ದೇವರನ್ನೇ ನಾವು ಆರಾಧನೆ ಮಾಡ್ತೀವಿ, ಆದರೆ ಅವರು 3 ಒಬ್ಬನಾಗಿದ್ದಾನೆ ಅನ್ನೋ ಟ್ರಿನಿಟಿ ಅಂತ ಹೇಳ್ತಾರೆ. ಆ್ಯಂಡ್ ಟ್ರಿನಿಟಿ ಇನ್ ಯೂನಿಟಿ ಅಂದರೆ 3 ಒಂದಾಗಿದ್ದಾರೆ, ಹೊಂದಾಣಿಕೆ ಆಗಿದ್ದಾರೆ. ನೇದರ್ ಕನ್ಫೌಂಡಿಂಗ್ ದ ಪರ್ಸನ್ಸ್ ನಾಟ್ ಡಿವೈಡಿಂಗ್ ದ ಎಸೆನ್ಸ್, ಅಂದರೆ ಬೇರೆ ಬೇರೆ ವ್ಯಕ್ತಿಗಳಾಗೂ ಇಲ್ಲ, ಆದರೆ ಎಲ್ಲರ ಒಂದೇ ಎಸೆನ್ಸ್ ಅಂತಾರೆ. ಎಸೆನ್ಸ್ ಅಂದರೆ ಒಂದೇ ಸ್ವರೂಪ, ಅಂದರೆ ಗುಣವುಳ್ಳಂಥವರು, ಒಂದೇ ನೇಚರ್ ಇರೋಂಥವ್ರು. ಫಾರ್ ದೇರ್ ಈಸ್ ಒನ್ ಪರ್ಸನ್ ಆಫ್ ದ ಫಾದರ್, ಅನದರ್ ಆಫ್ ದ ಸನ್, ಅನದರ್ ಆಫ್ ದ ಹೋಲಿ ಗೋಸ್ಟ್. ಅದೇ ನೋಡಿ, ತಂದೆ ಎಂಬ ಒಂದು ವ್ಯಕ್ತಿ ಉಂಟು, ಮಗನೆಂಬ ಒಂದು ವ್ಯಕ್ತಿ ಉಂಟು, ಪರಿಶುದ್ಧಾತ್ಮ ಅಂತ ಒಂದು ವ್ಯಕ್ತಿ ಉಂಟು. ಬಟ್ ದ ಗಾಡ್ ಹೆಡ್ ಆಫ್ ದ ಫಾದರ್, ಆಫ್ ದ ಸನ್ ಆ್ಯಂಡ್ ಆಫ್ ದ ಹೋಲಿ ಸ್ಪಿರಿಟ್ ಈಸ್ ಆಲ್ ಒನ್ ಅಂತಾರೆ. ಈಗ ಗಾಡ್ ಹೆಡ್ ಅಂತ ಒಂದು ಹೇಳ್ತಾರೆ. ಅಂದರೆ ಈಗ ಹಿಂದೂಯಿಸಮಲ್ಲಿ ಹೇಳ್ತಾ ಇರ್ತೀನಿ, ಬ್ರಹ್ಮನ್ ಅಂತಾರಲ್ಲ, ಬ್ರಹ್ಮನ್ ಅನ್ನೋದು ಒಂದೇ, ಆದರೆ ಅವರಲ್ಲಿ ಏನಿದೆ, ಶಿವ, ವಿಷ್ಣು
ಮತ್ತು ಬ್ರಹ್ಮ ಅಂತ ಹೇಳ್ತಾರಲ್ಲ, ಅದೇ ಕಾನ್ಸೆಪ್ಟ್ ಥರ ಇದೇನು ಮಾಡುತ್ತೆ, ಗಾಡ್ ಹೆಡ್ ಅಂತಾರೆ. ಅಂದರೆ ಒಬ್ಬ ದೇವನಿದ್ದಾನೆ, ಅವರಲ್ಲೇ ತಂದೆ ಇದ್ದಾರೆ, ಅವರಲ್ಲೇ ಮಗ ಇದ್ದಾರೆ, ಅವರಲ್ಲೇ ಪರಿಶುದ್ಧಾತ್ಮ ಇದ್ದಾರೆ. ದ ಗ್ಲೋರಿ ಈಕ್ವಲ್ ದ ಮೆಜೆಸ್ಟಿಕೋ ಇಟರ್ನಲ್. ಇವರ ಮೂವರ ಮಹಿಮೆಯೂ ಸರಿ ಸಮಾನವಾಗಿದೆ. ಅಂದರೆ ಏರಿಯಸ್ ಹೇಳೋ ಥರ ಮಗ ತಂದೆಗಿನ ಕಡಿಮೆ ಅನ್ನೋ ರೀತಿಲಿಲ್ಲ, ಆದರೆ ಎಲ್ಲ ಮಹಿಮೆ ಸೇಮ್ ಇದೆ. ಆಮೇಲೆ ಕೋ ಇಟರ್ನಲ್ ಅಂತಾರೆ, ಅಂದರೆ ಈ ಮೂವರು ಸದಾ ಕಾಲದಿಂದ ಅವರು ಹಂಗೆ ಇದ್ದಾರೆ ಅಂತ. ಅಂದರೆ ಈಗ ತಂದೆ ಮಾತ್ರ ಒಂದು ಕಾಲದಲ್ಲಿದ್ದರು, ಆಮೇಲೆ ಮಗನ ಪಡ್ಕೊಂಡ್ರು ಇಲ್ಲ ಸೃಷ್ಟಿಸಿದ್ರು, ಆಮೇಲೆ ಮಗ ಬಂದರು ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ದಿರ ಫಸ್ಟಿಂದನೇ ಮೂವರು ಯಾವಾಗಲೂ ಇದ್ದಾರೆ ಅಂತ ಆಯ್ತರ. ನಿತ್ಯವಾಗಿ ಮೂವರು ಇದ್ದಾರೆ. ಸಚ್ ಆಸ್ ದ ಫಾದರ್ ಈಸ್, ಸಚ್ ಈಸ್ ದ ಸನ್, ಸಚ್ ಈಸ್ ದ ಹೋಲಿ ಸ್ಪಿರಿಟ್. ಅಂದರೆ ತಂದೆ ಹೆಂಗಿದ್ದಾರೆ ಹಂಗೆ ಮಗ ಇರೋದು, ಹಂಗೆ ಪರಿಶುದ್ಧಾತ್ಮ ಇರೋದು. ಆಮೇಲೆ ದ ಫಾದರ್ ಅನ್ಕ್ರಿಯೇಟೆಡ್, ದ ಸನ್ ಅನ್ಕ್ರಿಯೇಟೆಡ್, ದ ಹೋಲಿ ಗೋಸ್ ಅನ್ಕ್ರಿಯೇಟೆಡ್. ಅಂದರೆ ತಂದೆ ಯಾವ ರೀತಿ ಯಾರಿಂದಲೂ ಸೃಷ್ಟಿಸಲ್ಪಟ್ಟಿಲ್ಲ, ಹಂಗೆ ಮಗ ಕೂಡ ಯಾರಿಂದಲೂ ಅಂದರೆ ತಂದೆಯಿಂದ ಸೃಷ್ಟಿಸಲ್ಪಟ್ಟಿಲ್ಲ, ಪರಿಶುದ್ಧಾತ್ಮ ಕೂಡ ಸೃಷ್ಟಿಸಲ್ಪಟ್ಟಿಲ್ಲ. ಯಾವಾಗೂ ಸದಾಕಾಲದಿಂದ ತಂದೆ ನಿತ್ಯವಾಗಿ ಇರುವ ಪ್ರಕಾರ ಮಗನೂ ಇದ್ದಾನೆ, ಪರಿಶುದ್ಧಾತ್ಮ ಕೂಡ ಇನ್ಫೈನೈಟ್ ಅಂದರೆ ಆದಿ ಇಲ್ದಿರ ಅನಾದಿಯಿಂದ ಇದ್ದಾರೆ. ಅದೇ ರೀತಿ ಅನಾದಿಯಾಗಿರ್ತಾರೆ. ಫಾದರ್ ಇಸ್ ಇಟರ್ನಲ್, ಸನ್ ಇಸ್ ಇಟರ್ನಲ್, ಹೋಲಿ ಸ್ಪಿರಿಟ್ ಇಸ್ ಇಟರ್ನಲ್. ಅಂದರೆ ನಿತ್ಯವಾಗೂ ಅವರು ಅದೇ ರೀತಿ ಇರ್ತಾರೆ. ಆ್ಯಂಡ್ ಯೆಟ್ ದೇ ಆರ್ ನಾಟ್ 3 ಇಟರ್ನಲ್ಸ್ ಬಟ್ 1 ಇಟರ್ನಲ್. ನಿತ್ಯವಾಗಿದ್ದಾರೆ, ಮೂವರಾಗಿಲ್ಲ, ಒಬ್ಬರಾಗೇ ಇದ್ದಾರೆ. ಆಮೇಲೆ ಸೊ ಲೈಕ್ ವೈಸ್ ದ ಫಾದರ್ ಇಸ್ ಆಲ್ಮೈಟಿ, ದ ಸನ್ ಇಸ್ ಆಲ್ಮೈಟಿ, ದ ಹೋಲಿ ಗೋಸ್ಟ್ ಈಸ್ ಆಲ್ಮೈಟಿ. ತಂದೆ ಸರ್ವಶಕ್ತನಾಗಿದ್ದಾರೆ, ಮಗನು ಸರ್ವಶಕ್ತನಾಗಿದ್ದಾನೆ, ಪರಿಶುದ್ಧಾತ್ಮ ಕೂಡ ಸರ್ವಶಕ್ತನಾಗಿದ್ದಾನೆ. ನೋಡಿದ್ರಾ? ಆದ್ರೂ ಮೂರು ಸರ್ವಶಕ್ತನಾದಂಥ ದೇವರಲ್ಲ, ಒಂದೇ ಸರ್ವಶಕ್ತನಾದ ದೇವರು. ನೋಡಿದ್ರೆ ಇವ್ರನ್ನ ಮೂರಾಗಿ ವಿಭಾಗಿಸ್ತಾರೆ, ಆದರೆ ಮೂರು ಒಂದೇ ಅನ್ನೋದನ್ನ ಅದೇ ಒಂದು ಉಸಿರಿನಲ್ಲಿ ತಿರುಗಿ ಹೇಳ್ತಿದ್ದಾರೆ. ನೋಡಿದ? ಸೊ ದ ಫಾದರ್ ಈಸ್ ಗಾಡ್, ಸನ್ ಈಸ್ ಗಾಡ್ ಆ್ಯಂಡ್ ದ ಹೋಲಿ ಗೋಸ್ಟ್ ಈಸ್ ಗಾಡ್ ಆ್ಯಂಡ್ ಯೆಟ್ ದೇ ಆರ್ ನಾಟ್ 3 ಗಾಡ್ಸ್ ಬಟ್ 1 ಗಾಡ್. ತಂದೆ ದೇವರೇ, ಮಗನೂ ದೇವರೇ, ಪರಿಶುದ್ಧಾತ್ಮನೂ ದೇವರೇ, ಆದರೆ 3 ದೇವರಲ್ಲ, ಒಂದೇ ದೇವರು. ನೋಡಿದ್ರಾ? ಇದೇ ಕ್ಯಾಥಲಿಕ್ ಫೇತು. ಸೊ ಇದನ್ನೇ ಪ್ರತಿ ಒಂದು ರೋಮನ್ ಕ್ಯಾಥಲಿಕ್ ಅಂದರೆ ಕ್ರೈಸ್ತವನು ಕೂಡ ನಂಬತಕ್ಕದ್ದು. ತಂದೆಯಲ್ಲಿರುವಂಥ ಒಂದು ಅಂಶನೇ ಮಗನಲ್ಲಿದೆ, ಮಗನಲ್ಲಿರೋದೇ ಪರಿಶುದ್ಧಾತ್ಮದಲ್ಲಿ ಕೂಡ ಇರೋದು. ಎಲ್ಲರಲ್ಲೂ ಒಂದೇ ಸಬ್ಸ್ಟೆನ್ಸ್ ಆ್ಯಂಡ್ ಎಸೆನ್ಸ್ ಅಂತಾರೆ. ಈಗ ಸಬ್ಸ್ಟೆನ್ಸ್ ಎಸೆನ್ಸ್ ಅನ್ನೋದೆಲ್ಲ ಏನಪ್ಪ ಇದು ಅಂತ ಅನ್ಸಿದ್ರೆ ಒಂದೇ ನೇಚರ್, ಅವರ ಗುಣವೇ ಇವರಲ್ಲಿದೆ, ಇವರ ಗುಣವೇ ಅವರಲ್ಲಿದೆ. ಆದರೆ ಇವರು ಮೂವರಾಗಿ ಇಲ್ಲ, ಮೂವರು ಒಬ್ಬರಾಗಿದ್ದಾರೆ. ಇದೇ ಟ್ರಿನಿಟಿ. ಇದನ್ನೇ ಎಲ್ಲ ಕ್ರೈಸ್ತರು ನಂಬಬೇಕಾದದ್ದು. ಇದನ್ನು ನಂಬದಂಥವನು ಅವನಿಗೆ ರಕ್ಷಣೆಯೇ ಇಲ್ಲ ಎಂಬುದಾಗಿ 500ನೇ ಇಸ್ವಿನಲ್ಲಿ ಅಥನೇಷಿಯಸ್ ಕ್ರೀಡ್ ಅಂತ ಡಿಕ್ಲೇರ್ ಮಾಡ್ತಾರೆ. ಸೊ ಸೋದರ ಸೋದರಿ ಹಾಗೆ ಅವರು ಆ ಒಂದು ಡಿಕ್ಲೇರ್ ಮಾಡಿದಾಗಿಂದ ಆ ಟ್ರಿನಿಟಿ, ಇವರು ಮೂವರಾಗಿದ್ದಾರೆ, ಮೂವರು ಸಮಾನವಾಗಿದ್ದಾರೆ, ನಿತ್ಯವಾಗಿದ್ದಾರೆ, ಆದರೆ ಮೂವರಾಗಿಲ್ಲ, ಒಬ್ಬರಾಗಿದ್ದಾರೆ ಅನ್ನೋ ಒಂದು ಕಾನ್ಸೆಪ್ಟು ಕ್ರಿಶ್ಚಿಯಾನಿಟಿಲಿ ಆಗಿಂದ ಹಂಗೆ ಬರುವಂತೆ ಆಯಿತು. ಇದನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು? ನಾನು ಹೇಳ್ತಿರುವಾಗ ನಿಮಗೆ ಅರ್ಥ ಆಗ್ತಿದೆಯಾ? ತಂದೆನೂ ದೇವರು, ಮಗನೂ ದೇವರು, ಪರಿಶುದ್ಧಾತ್ಮನೂ ದೇವರು, ಇವರು ಮೂವರು ದೇವರುಗಳಾಗಿದ್ದಾರೆ. ಆದರೆ 3 ದೇವರಲ್ಲ, ಒಂದೇ ದೇವರಾಗಿದ್ದಾರೆ. ಹೆಂಗಿದೆ ಇದು ನಿಮಗೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಗೋ ಥರನೂ ಇರ್ಬೋದು, ಅದೇ ಸಮಯದಲ್ಲಿ ಏನೂ ಅರ್ಥ ಆಗಲಿಲ್ಲ ಅನ್ನೋ ಥರ ಕೂಡ ಇರ್ಬೋದು. ಏಕೆಂದರೆ 1 + 1 + 1 ಎಷ್ಟ್ರಿ? 3 ಅಲ್ವಾ? 3 ಅಂತ ನಾವು ಯಾರು ಕೇಳಿದ್ರೆ ಹೇಳ್ತಾರೆ. 1 + 1 2, 2 + 1 3. ಆದರೆ ಈ ಬೋಧನೆ ಪ್ರಕಾರ 1 + 1 + 1 = 1 ಅಂತಿದ್ದಾರೆ. ಅದೇ ಟ್ರಿನಿಟಿ ಅನ್ನೋದು. ನೋಡ್ತಾರ? ಒಂದಕ್ಕೆ ಒಂದು ಸೇರಿಸಿದ್ರೆ 2 ಆಗಬೇಕು, ಇನ್ನೊಂದು ಸೇರಿಸಿದ್ರೆ 3 ಆಗಬೇಕಲ್ಲ. ಅರೆ ಇವ್ರು 3 ಒಬ್ಬರೇ ಅಂತಾರೆ. ತಂದೆ,
ಒಬ್ಬರು, ಮಗ ಒಬ್ಬರು, ಪರಿಶುದ್ಧಾತ್ಮ ಒಬ್ಬರು. ಆಗ ಮೂವರು ಇದ್ದಾರಲ್ಲ ಅಂದರೆ ಇಲ್ಲ, ಮೂರು ಒಬ್ಬರೇ ಅಂತಾರೆ. ನೋಡ್ರೆ, ತಂದೆ ಒಂದು ಡಿಸ್ಟಿಂಗ್ವಿಶ್ಡ್ ಅಂದರೆ ಈಸ್ ಡಿಸ್ಟಿಂಕ್ಟ್ ಫ್ರಮ್ ಸನ್ ಅಂತಾರೆ. ತಂದೆನೇ ಮಗ ಅಲ್ಲ, ಮಗನೇ ಪರಿಶುದ್ಧಾತ್ಮ ಅಲ್ಲ. ಇವರು ಡಿಸ್ಟಿಂಕ್ಟ್ ಅಂದರೆ ಬೇರೆ ಬೇರೆಯ ಒಂದು ವ್ಯಕ್ತಿಗಳಾಗಿದ್ದಾರೆ, ಆದರೆ ಮೂವರು ಒಬ್ಬರಾಗಿದ್ದಾರೆ ಅಂತಾರೆ. ಇದು ಒಂದು ಸ್ವಲ್ಪ ಲಾಜಿಕ್ಗೆ ವಿರೋಧವಾಗಿ ಕಂಡು ಬರ್ತದೆ. ಇದು ಹೆಂಗೆ ಇದು ಅರ್ಥ ಮಾಡಿಕೊಡೋದು? ಹೆಂಗೆ ಮೂವರು ಒಬ್ಬರೇ ಅಂತ ನಂಬೋದು, ಒಬ್ಬರೇ ಮೂವರಾಗಿದ್ದಾರೆ ಅನ್ನೋದು ಹೆಂಗೆ ನಾವು ಜೀರ್ಣ ಮಾಡಿಕೊಳ್ಳೋದು? ಇದಕ್ಕಾಗಿ ಹಲವಾರು ಎಕ್ಸಾಂಪಲ್ಸ್ನ ಕೊಟ್ಟು ಎಕ್ಸ್ಪ್ಲನೇಷನ್ಸ್ನ ಅನೇಕ ಸ್ಕಾಲರ್ಗಳು ಬರೆದಿರೋದನ್ನ ನಾವು ನೋಡ್ಬೋದು. ಯಾಕೆಂದರೆ ನಾವು ಇಷ್ಟು ವರ್ಷಗಳಾದ ನಂತರ ಬಂದಿದ್ದೇವೆ. ಮತ್ತು ಇದು ಕ್ಯಾಥಲಿಕ್ ಒಂದು ಡಾಕ್ಟ್ರಿನ್ ಆಗಿತ್ತು, ಅದನ್ನೇ ಪ್ರೊಟೆಸ್ಟೆಂಟ್ಸ್ ಕೂಡ ಅದನ್ನೇ ಹಾಗೆ ಕಂಟಿನ್ಯೂ ಮಾಡಿಕೊಂಡು ಬಂದಿದ್ದಾರೆ. ಈಗ ಪ್ರೊಟೆಸ್ಟೆಂಟ್ಸಲ್ಲಿ 99% ಅದನ್ನೇ ನಂಬಿದ್ದಾರೆ, ಕ್ಯಾಥಲಿಕ್ 100% ಅದೇ ನಂಬಿದ್ದಾರೆ. ಅದನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಳೋದು, ಯಾವ ರೀತಿಯಲ್ಲೆಲ್ಲ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ ಭಾಳ ದೊಡ್ಡ ದೊಡ್ಡ ಸ್ಕಾಲರ್ಸು. ಮತ್ತು ಮುಖ್ಯವಾಗಿ ಅದಕ್ಕೆ ಬೈಬಲ್ನಲ್ಲಿ ಎಷ್ಟು ಮಟ್ಟಿಗೆ ಆಧಾರ ಇದೆ, ಎಷ್ಟು ವಚನಗಳಲ್ಲಿ ಇದಕ್ಕೆ ನಮಗೆ ಸಪೋರ್ಟ್ ಸಿಗುತ್ತೆ, ಆ ವಾಕ್ಯದ ಆಧಾರ ಏನು ಈ ಒಂದು ಇಷ್ಟು ಒಂದು ದೊಡ್ಡ ಒಂದು ವಿಷಯದಲ್ಲಿ ಅನ್ನೋದನ್ನ ನಾವು ದೇವ್ರ ಚಿತ್ತ ಇದ್ದರೆ ನೆಕ್ಸ್ಟ್ ವೀಕು ನಾವು ಮುಂದಣಿಸ್ಕೊಳ್ಳೋಣ. ಅಲ್ಲಿ ತನಕ ದೇವ್ರು ನಿಮ್ಮೊಂದಿಗೆ ಇರಲಿ. ಎಲ್ಲರಿಗೂ ನಮಸ್ಕಾರ.